ಬೈ ಎಲ್ಲ ಕರೆಕ್ಟ್ ಮಾಡಿದ್ದಿ, ಲಾಸ್ಟಿಗೆ ಲಾಪೆ ಆಮ್ಲೆಟ್ ಹಾಕಿದ್ದೀನಿ ನೋಡಿ. ಜೇಕ್ ವೆಲ್ಕಮ್ಸ್ ಯು ಟು ದ ಟಾಪ್ ಆಫ್ ದ ವರ್ಲ್ಡ್. ಇವತ್ತಲಿಂತ ಎಕ್ಸೈಟ್ಮೆಂಟ್ ಲೆವೆಲ್ಸ್ ಮತ್ತು ಅಡ್ವೆಂಚರ್ ಲೆವೆಲ್ಸ್ ಎಲ್ಲ ಪೀಕ್ ಮೇಲೆ ಹೋಗ್ತಾವೆ. ಹಲೋ ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿಂದ ನಮ್ದು ಲೇ ಟ್ರಿಪ್ಪಿಂದ ಡೇ 3 ಸ್ಟಾರ್ಟ್ ಆಗೈತಿ. ಸೊ ಡೇ 3 ಇವತ್ತಲಿಂತ ಎಕ್ಸೈಟ್ಮೆಂಟ್ ಲೆವೆಲ್ಸ್ ಮತ್ತು ಅಡ್ವೆಂಚರ್ ಲೆವೆಲ್ಸ್ ಎಲ್ಲ ಪೀಕ್ ಮೇಲೆ ಹೋಗ್ತಾವೆ. ಸೊ ಇವತ್ತಿನ ನಮ್ಮ ಜರ್ನಿ ಏನೈತೆ ಅಂದ್ರೆ ಲೇಲಿಂದ ನಾವು ನುಬ್ರಾ ವ್ಯಾಲಿ ತನಕ ಹೋಗ್ತೀವಿ. ಆನ್ ದ ವೇ ನೀವು ನೋಡಿರ್ಬೋದು ವರ್ಲ್ಡ್ಸ್ ಒನ್ ಆಫ್ ದ ಮೋಸ್ಟ್ ಹೈಯೆಸ್ಟ್ ಮೋಟ್ರೇಬಲ್ ಪ್ಲೇಸಸ್ ಅಂತೇಳಿ ಯಾವುದಂದ್ರೆ ಖಾರ್ದುಂಗ್ಲಾ, ವಿಚ್ ಈಸ್ 18,700 ಫೀಟ್ ಸಮಥಿಂಗ್ ಅಬೌವ್ ಸಿ ಲೆವೆಲ್. ಬಟ್ ಆ್ಯಕ್ಚುಲ್ದೊಳಗೆ ಅದು 17,000 ಸಮಥಿಂಗ್ ಐತಿ. ಬಟ್ ಎಲ್ಲ ಕಡೆ ಇಲ್ಲೇ ಬರ್ದಿರೋದು 18,000 ಅಂತ ಬರ್ದಾರ. ಸೊ ನಾವು 18,000 ಅಂತ ಬಿಲೀವ್ ಮಾಡೋಣ. ಹೈಯೆಸ್ಟ್ ಮೋಟ್ರೇಬಲ್ ಪ್ಲೇಸಸ್ ಐತಿ. ಸೊ ಅಲ್ಲಿಂದ ನಾವು ನುಬ್ರಾ ವ್ಯಾಲಿಗೆ ಹೋಗ್ತೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ದು ನಾವು ಹೊರಗ್ಲಿಂತ ಎಗ್ಸ್ ತಂದಿದ್ವಿ, ನಿನ್ನೆ ತಿನ್ಬೇಕಂತೇಳಿ. ಅದ ಎಗ್ಸ್ ಕೊಟ್ಟು ಬ್ರೆಡ್ ಆಮ್ಲೆಟ್ ಮಾಡ್ತೀವಿ. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗ್ತೀವಿ. ಎಲ್ಲರೂ ಸುಂದಾಗ್ಬಿಟ್ರೆ ಉತ್ತಮ ಅಂತರೂ ಹೈಯೆಸ್ಟ್ ಸುಂದಾಗ್ಯಾನ. ನಿನ್ನೆ ಪಾಪ ರಾತ್ರಿ ಭಾಳ ಉರುಪದೊಳಗಿದ್ದ, ಈಗ ಸ್ವಲ್ಪ ಡಿಮ್ ಅನ್ಸಾಕಂತ. ರಾತ್ರಿ ವಿಡಿಯೋ ಮಾಡಿಲ್ಲ, ನಿನ್ನೆ ವಿಡಿಯೋ ಮಾಡಬೇಕಿತ್ತು ನಿಮ್ಗೆ. ಪಾಪ ಅಂತ ಹೇಳ್ಬಿಟ್ಟು ಏನು ಪಾಪ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಆಲ್ರೆಡಿ ಎಲ್ಲ ಬ್ಯಾಗ್ ನಮ್ಮ ಪ್ಯಾಕ್ ಆಗ್ಯಾವು, ಎಲ್ಲರೂ ರೆಡಿ ಇದ್ದೀವಿ. ಮತ್ತು ನಮ್ಮ ಫುನ್ಸುಕ್ ಬೈನು ಬಂದು ತಮ್ಮ ಗಾಡಿ ಪಾರ್ಕ್ ಮಾಡ್ಯಾರ. ನಮ್ಮ ಬ್ಯಾಗ್ ಎಲ್ಲ ಅದ್ರದೊಳಗೆ ಲೋಡ್ ಮಾಡಿ ನಾವೀಗ ಇಲ್ಲಿಂದ ಬಿಡ್ತೀವಿ. ಬಿಟ್ಟು ನಮ್ಮದು ಫಸ್ಟ್ ಸ್ಟಾಪ್ ಖಾರ್ದುಂಗ್ಲಾ ಇರುತ್ತೆ. ಅದಕ್ಕಂದ್ರೆ ಆಲ್ರೆಡಿ 8 o'clock ಆಗೈತಿ. ಖಾರ್ದುಂಗ್ಲಾದೊಳಗೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಸ್ಟಾಪ್ ಮಾಡೋಂಗಿಲ್ಲ, ಡೈರೆಕ್ಟ್ ಖಾರ್ದುಂಗ್ಲಾದೊಳಗೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಫುನ್ಸುಕ್ ಬಾಯ್ ನಮಸ್ತೆ. बैग ला दे सब, ठीक है. ಥ್ಯಾಂಕ್ ಯು. ರೆಡಿ ನಮ್ಮ ದಿನ ರೆಡಿ ಆಯ್ತಾನ, ನೀನು ರೆಡಿ ಆಯ್ತಾನ, ಉತ್ತಮ ಕಂಪ್ಲೀಟ್ ರೆಡಿ. ನಾನು ರೆಡಿ ಇದ್ದೀನಿ, ಗೇರ್ಸ್ನು ಹಾಕ್ಕೊಂಡಿವಿ ನೋಡ್ಬೋದು. ಸೊ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತೀವಿ. ಈಗ ನಮ್ಮದು ಎಲ್ಲ ಲಗೇಜ್ನು ಇದ್ರದೊಳಗೆ ಅದಾವು. ಸೊ ಇಫ್ ಪಾಸಿಬಲ್ ಯಾರಿಗಾರು ಆಗಿ ಬರ್ಲಿಕ್ಕಂದ್ರೆ, ಇಲ್ಲ ಯಾರಿಗಾರು ಸ್ವಲ್ಪ ಡಿಫಿಕಲ್ಟಿ ಆದರೆ ಇದ್ರದೊಳಗೆ ಕುಂದಿರ್ಬೋದು. ಮುಂದೂ ಕುಂದಿರ್ಬೋದು, ಹಿಂದೂ ಕುಂದಿರ್ಬೋದು. ಇಲ್ಲ ಆರಾಮ್ ನಂಗೆ ಬೈಕ್ದೊಳಗೆ ಎಂಜಾಯ್ ಮಾಡ್ಕೊಂಬರ್ಬೋದು. ಇವತ್ತಿನ ಜರ್ನಿ ಏನಿರುತ್ತೆ ಅಂತೇಳಿ ನೋಡೋಣ. ನಿನ್ನೆ ನಾವು ಹೇಳ್ದಂಗೆ ಎಲ್ಲ ಗಾಡಿ ಸರ್ವಿಸ್ನು ಮಾಡಿಸಿವಿ. 1, 2, 3 ಒಂದು ಗಾಡಿ ಮುಂದೆ ಹೋಗೈತಿ. ಎಲ್ಲ ಗಾಡಿ ಸರ್ವಿಸ್ ಮಾಡಿಸಿ, ಬ್ರೇಕ್ ಟೈಟ್ ಮಾಡಿಸಿ, ಹಿಂದಿಲ್ದ ಡಿಸ್ಕ್ನು ಚೇಂಜ್ ಮಾಡಿಸಿವಿ. ಸೊ ಪ್ರೆಸೆಂಟ್ ಗಾಡಿ ಕಂಡೀಷನ್ ಭಾಳ ಚಲೋ ಇಟ್ಟಿವಿ. ಸೊ ಈಗ ಇಲ್ಲಿಂತ ನೋಡೋಣ. ನಮ್ಮ ರೈಡ್ ಅಂತೂ ಇಲ್ಲಿಂತ ಸೂಪರ್ ಬಿ ಇರುತ್ತೆ. ಪ್ಲಸ್ ಅದರದೊಳಗೆ ಲೇ ಒಂದು ಎಂಥ ಸ್ಟಾಪ್ ಅಂದ್ರೆ ಇಲ್ಲಿಂದ ನಿಮ್ಗೆ ಮುಂದೆ ಏನೂ ಸಿಗಂಗಿಲ್ಲ. ಸೊ ಅದ್ರ ಸಂಬಂಧ ಏನೇನು ಮಾಡಿಸ್ಕೊಳ್ಳೋದೈತಿ ಎಲ್ಲ ಲೇದೊಳಗೆ ಮಾಡಿಸ್ಕೊಂಡಿವಿ. ನೀವು ಬಂದ್ರೆ ಅದೇ ಸಜೆಸ್ಟ್ ಮಾಡ್ತೀನಿ, ಲೇದೊಳಗೆ ಎಲ್ಲ ಮಾಡಿ ಫೈನಲ್ ಮಾಡ್ಕೊಂಬರ್ರಿ ಅಂತೇಳಿ. ಮುಂದೆ ಬೈಕ್ ಚೆಕಿಂಗ್ ಆಗುತ್ತಂತ, ಅದ್ರ ಸಂಬಂಧ ಪಾಸ್ ಇಸ್ಕೊಳ್ಳೋದಿತ್ತು, ಪಾಸ್ ಇಸ್ಕೊಂಡಿವಿ. ಅದ್ರ ಜೊತೆ ಪಂಚರ್ ರಿಪೇರಿ ಮಾಡೋಕೆ ಒಂದು ಕಿಟ್ ಬೇಕಾಗೈತಿ. ಸೊ ಬೈ ಚಾನ್ಸ್ ಏನಾರು ಪಂಚರ್ ಆದ್ರೆ ಪಂಚರ್ ಮಾಡ್ಬೇಕಂತೇಳಿ ಅದ್ರ ಸಂಬಂಧ ಅದು ಒಂದು ಕಿಟ್ ತೊಗೊಳತ್ತೀವಿ. ಕಿಟ್ ತೊಗೊಂಡು ಈಗ ಪ್ರೆಸೆಂಟ್ ನಾವು ಇಲ್ಲಿಂದ ಬಿಡ್ತೀವಿ. ಸೊ ಇವ ಇಲ್ಲಿ ಕುಂತವ ನಮ್ಮ ಅಣ್ಣ, ನಾವು ಲೇಟ್ ಮಾಡಿವ ನಾತನ. ಸೊ ನಮ್ಮ ಎಲ್ಲರ ಪ್ರಕಾರ ಇವ್ರು ಲೇಟ್ ಮಾಡ್ಯಾರ. ನಾವು ಇವತ್ತು 7:15ಕ್ಕೆ ರೆಡಿ ಆಗಿ ಗತೆ ಬಂದು ತೆಳಗೆ ನಾಷ್ಟ ಮಾಡಿ ಕುಂತೀವಿ. ಇವ್ರು ಒಂದು ಬಿಟ್ಟು ಒಂದು ಕಡ್ಡಿ ಮಾಡಾಕ್ತಾರೆ ಇವತ್ತು. ಸೊ ತಿರುಗಿ ಟೈಮ್ ಇಲ್ಲೇ 9 ಆತು. ಖಾರ್ದುಂಗ್ಲಾ ಏನು ನೋಡೋ ಕನಸು ಇಟ್ಕೊಂಡಿದ್ವಿ, ಅದು ತಿರುಗಿ ಮೆಲ್ಕ್ ಹಿಂಗೆ ತೆಳಗೆ ಬರಾಕತ್ತೆ. ನೋಡೋಣ, ನಿಂದ್ರಾಕಂತರೂ ಸಿಗಂಗಿಲ್ಲ. ಖಾರ್ದುಂಗ್ಲಾದೊಳಗೆ ಭಾಳ ಟ್ರಾಫಿಕ್ ಇರುತ್ತೆ. ಸೊ ಇಫ್ ಪಾಸಿಬಲ್ ಖಾಲಿ ಇತ್ತು ಒಂದು 5 to 10 minutes ನಿಂದಿರ್ತೀವಿ. ಇಲ್ಲಕಂದ್ರೆ ಒಂದು 2 minutes ಒಳಗೆ ಸ್ಕಿಪ್ ಮಾಡಿ ಮುಂದೆ ಹೋಗ್ತೀವಿ. ಫ್ಯೂಲ್ ಟ್ಯಾಂಕ್ ಏನೋ ಒಂದು ಮನುಷ್ಯ ಅಂತವಲ್ಲ, ದೇವ್ರ ಮನುಷ್ಯ ಇದ್ದಂಗ ನಾನು ನೋಡಿ ಮಗ. ಬಂದ್ಗಳು ರೆಸ್ಪಾನ್ಸ್ ಮಾಡ್ತಾನೆ ರೀ. ನಿನ್ನೇನು ಬಂದ್ಗಳು ಯಾಡ ಮಾಡಿದ ಗಾಡಿ ಟೈರ್ ಮಾಡ್ಕೊಡ್ತಾವ. ಲಿಪ್ಲ ಹಾಕ್ಬೇಕಂತ डिस्क फ्यूल टैंक फ्यूल टैंक तो मेरे पास नहीं है.
वो सामने कुछ दुकान है, आप दिला दो भाई, लेट हो गया, बहुत लेट हो रहा है। बट हम यहाँ कहाँ से दिलवा? सर ने बोला है इधर सामने एजेंसी बद्री सर वो तो हमारे पास तो नहीं होगा सर। लगाया बद्री सर आपका हेलो, मैं भी बात किया उनको। ಬೆಸ್ಟ್ ಮಂಚ ನೋಡ್ರಿ ಅವ ಏನದ ನಮ್ಮ ಅಣ್ಣ ಭಾರಿ ಭಾರಿ ಬೆಸ್ಟ್ ಮಂಚ हाँ हाँ आ रही है। तुम मत करना बात, शुक्रिया शुक्रिया। तुम मत करना, ठीक है? मेरी पेमेंट कर एक फनल 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 टैंक में डालने के लिए एक लाड़की कट करके दे दो। दोनों में डेली मारा चल रहा है। हाँ पंप गिलाने ಒಂದು 500 ಲೀಟರ್ಸ್ ಇನ್ ಒಂದು ಕ್ಯಾನ್ ಸಿಕ್ತು. ಫನಲ್ ಸ್ವಲ್ಪ ಮಾಡಿಫೈಡ್ ಫನಲ್ ಸಿಕ್ತು. ಆಲ್ ಥ್ಯಾಂಕ್ಸ್ ಟು Bike jar. ಬ್ರೋ. ನೀನೇನು ಭಾಳ ಜಲ್ದಿ ನಮ್ಮ ಗಾಡಿ ರಿಪೇರಿ ಮಾಡಿ ಕೊಟ್ಟಿದ್ರೆ, ಇವತ್ತು ಭಾಳ ಜಲ್ದಿ ಕೆಲಸ ಮಾಡಿಕೊಟ್ಟಾರ. ವಿದಿನ್ 10 ಮಿನಿಟ್ಸ್. ಸೊ ಬರೋದ ಸ್ವಲ್ಪ ಲೇಟ್ ಮಾಡಿರ್ಬೋದು, ಅದ್ರ ಬಂದ ಕೂಡಲೇ ಪಟ್ ಕೆಲಸ ಮಾಡ್ಯಾರ. ಮಗನ ಗತೆ ಅಲ್ಲ. She stole a smile and my heart responded. She's everything I never knew I wanted. ಪೆಟ್ರೋಲ್ ಈಗ ಪಾಳೆ ನೋಡ್ಬೋದು. ಎದಕ್ಕಂದ್ರೆ ನಾ ಹೇಳ್ದಂಗೆ ನೂಬ್ರಾ ತನ ಪೆಟ್ರೋಲ್ ಪಂಪ್ ಇಲ್ಲ, ಅದ್ರ ಸಂಬಂಧ ಎಲ್ಲರೂ ಪೆಟ್ರೋಲ್ ಇಲ್ಲೇ ಫಿಲ್ ಮಾಡ್ಕೊಳತ್ತಾರ. ಪೆಟ್ರೋಲ್ ಪಂಪ್ದೊಳಗೆ ಏನು ಗದ್ದಲ ಐತಿ ನೀವು ನೋಡ್ಬೋದು. ಪರ್ ಗಾಡಿ 1200 ಅಪ್ರಾಕ್ಸಿಮೇಟ್ ಹಿಡಿಯತೈತಿ. ಫುಲ್ ಟ್ಯಾಂಕ್ ಮಾಡಿಸಿವಿ ಈಗ. ಸೊ ಇದು ಇನ್ನೊಂದು ಗಾಡಿ ಐತಿ ನಮ್ದು. हाँ भैया, हाँ एक गाड़ी का फुल हो गया, अभी 3 गाड़ी बाकी है. ಪೆಟ್ರೋಲ್ ಫುಲ್ ಆಗ್ಯಾವ 4 ಗಾಡಿ. ನಮ್ಮ ಜರ್ನಿ ಟುವರ್ಡ್ಸ್ ನೂಬ್ರಾ ಇರುತ್ತೆ. ಫಸ್ಟ್ ಸ್ಟಾಪ್ ಖಾರ್ದುಂಗ್ಲಾ. ನಾ ಹೇಳ್ದಂಗೆ ಜಾಸ್ತಿ ಸ್ಟಾಪ್ ಮಾಡಂಗಿಲ್ಲ, ಸೊ ಡೈರೆಕ್ಟ್ ಖಾರ್ದುಂಗ್ಲಾ ಕಡೆ ಹೋಗೋಣ. ಸೊ ಅದ್ರ ಮೊದಲಕ್ಕೆ ಒಂದು ಚೆಕ್ ಪೋಸ್ಟ್ ಬರುತ್ತೆ. ಚೆಕ್ ಪೋಸ್ಟ್ ಕಡೆ ಒಂದು ಸ್ಟಾಪ್ ಇರುತ್ತೆ. ಬರ್ರಿ. ಸೊ ನಾ ಏನು ಚೆಕ್ ಪೋಸ್ಟ್ ಬಗ್ಗೆ ಮಾತಾಡತ್ತಿದ್ದೆ, ಆ ಚೆಕ್ ಪೋಸ್ಟ್ ಇಲ್ಲೇ ಐತಿ. ನಮ್ಮ ಡ್ರೈವರ್ ಏನದಾರ ಅವರು ಚೆಕ್ ಪೋಸ್ಟ್ ತೋರಿಸ್ಕೊಂಡು ಬರ್ತಾರೆ. ಸೊ ನಾವು ನಮ್ಮ ಜರ್ನಿ ಇಲ್ಲಿಂದ ಕಂಟಿನ್ಯೂ ಮಾಡ್ತೀವಿ. ನೀವೆಲ್ಲ ಓದ್ಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡೇ ವೆಲ್ಕಮ್ಸ್ ಯು ಅಂತೇಳಿ ಟು ನೂಬ್ರಾ ವ್ಯಾಲಿ ಅಂತ ಐತಿ. ಇನ್ನೊಂದು ಬೋರ್ಡ್ ಇತ್ತು. ಎಲ್ಲಕ್ಕಿಂತ ಬೋರ್ಡ್ ಹೈಯೆಸ್ಟ್ ಮೋಟ್ರೇಬಲ್ ರೋಡ್ಸ್ ಒಳಗೆ ಒಂದು ಬರ್ತಿದೆ. ಸೊ ನಾವು ಇಲ್ಲಿಂದ ಎಲ್ಲರೂ ಬಿಡ್ತೀವಿ. ನಮ್ಮ ಗಾಡಿ ಇಲ್ಲೇ ಐತಿ. ಅವ್ರು ಪಾಸ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ, ನಾವು ಮುಂದೆ ಬಿಟ್ಟಿರ್ತೀವಿ. ಏನು ನೋಡತ್ತೀರಿ, ಇನ್ನು ಟ್ರೇಲರ್ ಐತಿದೆ. ಇದ್ರ ಮುಂದೆ ರಿಯಲ್ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ ಆಫ್ ರೋಡಿಂಗಿಂದ. ಇನ್ನೂ ಐತಿದ್ದು ಏನೂ ಅಲ್ಲಿದೆ. ನೀವು ಕಂಪೇರ್ ಮಾಡಿದರೆ ಲೇ ರೋಡ್ಸ್ ಒಳಗೆ ಒಂದು 10% ಇರ್ಬೋದು. ಇನ್ನು 100% ಇಸ್ ಯೆಟ್ ಟು ಕಮ್ ಅಂತಾರಲ್ಲ, ಆ ಟೈಪ್ ಐತೆ ಆಫ್ ರೋಡಿಂಗ್. ಸೊ ನಮ್ಮ ಹತ್ರ ಈಗ ಜಸ್ಟ್ ಸ್ಟಾರ್ಟ್ ಆಗೈತಿ. ನೋಡೋಣ ಮುಂದೆ ಏನೇನು ಆಬ್ಸ್ಟಾಕಲ್ಸ್ ಬರ್ತಾವೆ, ಏನೇನು ಬರುತ್ತೆ ಅಂತೇಳಿ ಎಲ್ಲ ಫೇಸ್ ಮಾಡಿ ಇವತ್ತಿನ ಜರ್ನಿ ಅಂತೂ ಒನ್ ಆಫ್ ದ ಬೆಸ್ಟ್ ಜರ್ನಿ ಮಾಡ್ಕೊತೀವಿ. ರೋಡಿನ ಹಾಲತ್ ಏನೈತೆ ಅಂತೇಳಿ ಮುಂದೆ ಕಾಣ್ತಿರ್ಬೋದು ನಿಮ್ಗೆ. ಸೊ ಇಂಥ ಹಾಲತ್ತೊಳಗೆ ನಾವು ಗಾಡಿ ಹೊಡ್ಯಾತೀವಿ. ಪ್ಲಸ್ ಇಷ್ಟೊತ್ತನ ಏನೈತಿ ಥಂಡಿ ಇದ್ದಿದ್ದಿಲ್ಲ, ಬಟ್ ಈಗ ಸಡನ್ ಒಮ್ಮಕ್ಲೆ ಥಂಡಿ ಇನ್ಕ್ರೀಸ್ ಆಯ್ತು. ನೀವು ನನ್ನ ಕೈ ನೋಡ್ಬೋದು ಬೇಕಿದ್ರೆ ಹೆಂಗಾಗ್ಯಾವ ಅಂತೇಳಿ. ಸೊ ಸಡನ್ ಒಮ್ಮಕ್ಲೆ ಥಂಡಿ ಇನ್ಕ್ರೀಸ್ ಆಗತೈತಿ. ನಾ ಇನ್ನೂ ಗ್ಲೌಸ್ ಹಾಕ್ಕೊಂಡಿಲ್ಲ, ಮೇ ಬಿ ಮುಂದೆ ಹೋಗಿ ಗ್ಲೌಸ್ ಹಾಕ್ಕೊಂತೀನಿ. ಯಾಕಂದ್ರೆ ಸ್ಲೋ ಬೈ ಸ್ಲೋ ಥಂಡಿ ಇನ್ಕ್ರೀಸ್ ಆಗತೈತಿ ಮತ್ತು ಕೈ ಬೆಂಡ್ ಮಾಡೋಕೆ ಸ್ವಲ್ಪ ತ್ರಾಸ ಆಗತೈತಿ. ನನ್ನ ಬ್ಯಾಗ್ದೊಳಗೆ ಗ್ಲೌಸ್ ಅದಾವು, ಬಟ್ ನಾ ಸ್ಟಿಲ್ ಸ್ವಲ್ಪ ನಂಗೆ ವಿಡಿಯೋದೆಲ್ಲ ಮಾಡೋದು ಬೇಕಂತೇಳಿ ಗ್ಲೌಸ್ ಹಾಕ್ಕೊಂಡಿಲ್ಲ. ಸೂನರ್ ಆರ್ ಲೇಟರ್ ನಾ ಹಾಕೊಳ್ಳಬೇಕು, ಯಾಕಂದ್ರೆ ತಡ್ಕೊಳಕ್ಕೆ ಆಗಂಗಿಲ್ಲ. ಒಂದ್ಸತಿ ಬಾಡಿ ಕೋಲ್ಡ್ ಕ್ಯಾಚ್ ಮಾಡಿದ್ರೆ ನಾನ್ ಸಸ್ಟೈನೇಬಲ್ ಇರುತ್ತೆ. ಅದ್ರ ಸಂಬಂಧ ಆದಷ್ಟು ಜಲ್ದಿ ಗ್ಲೌಸ್ ಹಾಕ್ಕೊಂತೀನಿ. ಬಟ್ ರೋಡ್ ಅಂತೂ ನೋಡ್ಬೋದು ನೀವು, ಸೈಕ್ ರೋಡಸ್ ಅದಾವೆ ಇಲ್ಲೇ, ಅಂಡರ್ ಕನ್ಸ್ಟ್ರಕ್ಷನ್ ಅದಾವು. ಮೇ ಬಿ ಇನ್ನೂ ಒಂದು 3 ವರ್ಷ ಒಳಗೆ ಏನಾರ ಪೂರ ಕನ್ಸ್ಟ್ರಕ್ಟ್ ಆಗಿ ನಿಮ್ಗೆ ಬ್ಯೂಟಿಫುಲ್ ರೋಡ್ ಸಿಗ್ಬೋದಿಲ್ಲ. ಬಟ್ ಪ್ರೆಸೆಂಟ್ ಏನೈತಿ ಕಂಪ್ಲೀಟ್ ಆಫ್ ರೋಡಿಂಗ್ ಐತಿ. ಬಟ್ ಇದೇನು ಆಫ್ ರೋಡಿಂಗ್ ಐತಿ, ಇದೇ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತೀನಿ ನಾನು. Smile and my heart responded. She's everything I never knew I wanted. And money won't buy her happiness. Yeah, she's my kind of glamorous. ವ್ಯೂ ನೋಡ್ಬೋದು, ಆಲ್ಮೋಸ್ಟ್ ಸ್ಲೋ ಚಾಲು ಆಗೈತೆ ಎಲ್ಲ ಕಡೆ. ಮತ್ತು ನಮ್ಮದು ಆಫ್ ರೋಡಿಂಗ್ನು ಅಲ್ಟಿಮೇಟ್ ನಡೆದೈತಿ.
ನಂಗೆ ನಾ ಹೇಳ್ದಂಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಗ್ಲೌಸ್ ಹಾಕೊಂಡೆ. 2 ಲೇಯರ್ ಗ್ಲೌಸ್ ಹಾಕೊಂಡಿನಿ. ನಂದು ಒಳಗಲ್ತೆ ಉಲನ್ ಲೇಯರ್ದೊಳಗೆ ಮೊಬೈಲ್ ಆಪ್ರೇಟ್ ಮಾಡೋಕೆ ಬರುತ್ತೆ. ಸೊ ಅದು ಒಂದು ಇರಲಿ ಅಂತೇಳಿ ಅದು ಹಾಕೊಂಡು ಕಂಪ್ಲೀಟ್. ಈಗ ಸ್ನೋ ಚಾಲು ಆಯ್ತು ನಮ್ಗೆ ಇಲ್ಲಿಂದ. ಮತ್ತು ಟೆಂಪ್ರೇಚರು ನನಗಂತೂ ಮಟ್ಟಿಗೆ 5 or 3 ಸಮೀಪ ಬಂದಿರ್ಬೋದು. ಅಲ್ಟಿಮೇಟ್ ಮಜಾ ಬರತೈತಿ ಖರೆಗೂ. ನಂಗೆ ಬೈಕ್ ಹೊಡ್ಯಾಕ ಇಷ್ಟು ಮಜಾ ನನ್ನ ಜೀವನದೊಳಗೆ ಬಂದಿಲ್ಲ. ನಾ ಎಂತ ಅಂದ್ರೆ ಇವನ್ ನನ್ನ ಕಾಲೇಜಿಗೆ ಹೋಗೋ ಆಗ್ತದೆ ಬೈಕ್ ಹೊಡ್ಯಾಕ ಬೇಸರ ಬರುತ್ತೆ ಅಂತೇಳಿ ನನ್ನ ಫ್ರೆಂಡ್ಸಿಗೆ ಫೋನ್ ಹಚ್ಚಿ ಕರಿತಿದ್ದೆ ನಮ್ಮ ಮನೆಗೆ, ನಂಗೆ ಬಂದು ಕರ್ಕೊಂಡವ್ರಿ ಅಂತೇಳಿ. ಬಟ್ ಇವತ್ತಿಲ್ಲಿ ಬೈಕ್ ಹೊಡ್ಯಾಕ ನೋಡಿದ್ರೆ ಉಪಯೋಗ ಕುಂತು ಎಲ್ಲರೂ ನನ್ನ ಹೆಸರು ಹೊಯ್ಕೊಂತಾರ, ಅದಂತೂ ಗ್ಯಾರಂಟಿ ಐತಿ. ಈ ವ್ಯೂಗೆ ನಂಗೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಐತಿ, ಭಾಳ ಮಜಾ ಬರತೈತಿ. ಸೊ ಫೈನಲಿ ನಾವು ಖಾರ್ದುಂಗ್ಲಾಗ ರೀಚ್ ಆಗಿದ್ವಿ. ಮುಂಜಾನೆ ಹೇಳ್ದಂಗೆ 17,200 ಸಮಥಿಂಗ್ ಇದ್ರದ್ದು ಆಲ್ಟಿಟ್ಯೂಡ್ ಐತಿ. ಬಟ್ ಆಲ್ಮೋಸ್ಟ್ ನಿಮ್ಮ ಕಡೆ ಎಲ್ಲ ಕಡೆ 18,000 ಅಂತೇಳಿ ನೀವು ಓದ್ತೀರಿ, ಬಟ್ 18,000 ಇಲ್ಲ. ಇನ್ ರಿಯಲ್ 17,500 or 600 ಫೀಟ್ ಅಬವ್ ಐತಿದೆ. ಖಾರ್ದುಂಗ್ಲಾ ಪಾಸ್ ಆಲ್ರೆಡಿ ರೀಚ್ ಆಗಿವಿ. ನೀವು ನೋಡ್ಬೋದು 17,982 ಫೀಟ್ ಅಬವ್ ಸಿ ಲೆವೆಲ್ ಅದೇ ನಾವು. ಸೊ ಅಬ್ವಿಯಸ್ಲಿ ಆಕ್ಸಿಜನ್ ಇಲ್ಲೇ ಸ್ವಲ್ಪ ಕಡಿಮೆ ಇರುತ್ತೆ. ನಿಂತ್ರ ಏನೂ ಅನ್ಸಂಗಿಲ್ಲ, ಬಟ್ ಓಡಾಡಿದ್ರೆ ಸ್ವಲ್ಪ ಜಲ್ದಿ ದಮ್ ಹತ್ತುತ್ತೆ. ಸ್ನೋ ನೋಡಿದ್ರೆ ನೀವು ಇತ್ತ ಸೈಡ್ ಸ್ವಲ್ಪ ಸ್ನೋ ಐತಿ ಹಿಂದೆ, ಅತ್ತ ಸೈಡ್ ಎಲ್ಲರೂ ಫೋಟೋಸ್ ತೊಗೊಳತ್ತಾರ. ಮತ್ತು ಅತ್ತ ಸೈಡ್ ಏನು ಮೌಂಟೇನ್ಸ್ ಕಾಣತ್ತಾವೆ, ಅತ್ತ ಸೈಡು ಸ್ವಲ್ಪ ಸ್ನೋ ಐತಿ. ಇತ್ತ ಸೈಡ್ ಏನೋ ಒಂದು ಟೆಂಪಲ್ ಐತಿ. ಸೊ ನಾವು ಎಲ್ಲೂ ಸ್ಟಾಪ್ ಮಾಡ್ಲಾರ್ದ ಬಂದಿದ್ದಕ್ಕೆ ಸ್ವಲ್ಪ ಆನ್ ಟೈಮ್ ಬಂದಂಗೆ ಆತ. ಅದಕ್ಕಂದ್ರೆ ನಮ್ಮದು ಬಿಡೋದು ಭಾಳ ಲೇಟ್ ಆಗಿತ್ತು. ನಾವು ಎಲ್ಲ ಭಾಳ ಲೇಟ್ ಮಾಡ್ಕೊಂತೀವಿ ಅಂದ್ಕೊಂಡಿದ್ವಿ, ಬಟ್ ಒಂದು ಸ್ಟಾಪ್ ಮಾಡ್ಲಾರ್ದಂಗೆ ಗಾಡಿ ಕರೆಕ್ಟ್ ಹೊಡ್ಕೊಂಡ್ಬಂದ್ವಿ ಎಲ್ಲರೂ. ಸೊ ಖಾರ್ದುಂಗ್ಲಾ ಪಾಸ್ ಆನ್ ಟೈಮ್ ರೀಚ್ ಆದ್ವಿ, ಏನು ಅಷ್ಟು ಪ್ರಾಬ್ಲಮ್ ಮಾಡ್ಕೊಲಿಲ್ಲ. ಇಲ್ಲಿ ಟ್ರಾಫಿಕ್ ನೋಡ್ಬೋದು ನೀವು. ನಾ ಮುಂಜಾನೆ ಏನು ಹೇಳಿದ್ದೆ ಖಾರ್ದುಂಗ್ಲಾ ಪಾಸ್ ಒಳಗೆ ಪಾಳೆ ಇರುತ್ತೆ ಅಂತೇಳಿ. ಸೊ ಇದು ಒಂದು ಫ್ರೇಮ್ ಒಳಗೆ ಫೋಟೋ ತೊಗೊಳಕ್ಕೆ ಇಷ್ಟು ತೊಗೊಂಡು ಪಾಳೆ. ಇಲ್ಲೊಂದು 50 ಮಂದಿ ಪಾಳೆ ಹಚ್ಚಿ ನಿಂತಾರ ಫೋಟೋ ತೊಗೊಳಕ್ಕೆ ಈ ಫ್ರೇಮ್ ಕಡೆ. ಖಾರ್ದುಂಗ್ಲಾ ಪಾಸ್ ಎದಕ್ಕೆ ಫೇಮಸ್ ಆಯ್ತಂದ್ರೆ, ಏನು ಸಿಯಾಚಿನ್ದೊಳಗೆ ನಮ್ಮ ವಾರಿಯರ್ಸ್ ನಮ್ಮ ಆರ್ಮಿದವ್ರು ಅದಾರ, ಆ ಸಿಯಾಚಿನ್ನಿಗೆ ಫುಡ್ ಸಪ್ಲೈ ಮಾಡೋಕೆ ಇದು ನಮ್ಮ ಖಾರ್ದುಂಗ್ಲಾ ಪಾಸ್ ಯೂಸ್ ಆಗುತ್ತೆ. ಸೊ ಏನೇನು ಸಿಯಾಚಿನ್ದೊಳಗೆ ಏನೇನು ಫುಡ್ ಸಪ್ಲೈ ಆಗುತ್ತೆ ಎಲ್ಲ ಇಲ್ಲಿಂತನ ಇದೇ ರೂಟ್ಲಿಂತ ಪಾಸ್ ಆಗುತ್ತೆ. ಅಲ್ಲವರು ಐಸ್ ಒಳಗೆ ಸ್ಟಾರ್ ಮಾಡಿ ಸ್ವಲ್ಪ ಊಟ ಮಾಡಿ ನಮಗೆಲ್ಲ ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಇದೇ ರೂಟ್ಲಿಂತ ಫುಡ್ ಹೋಗುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಇಂಡಸ್ ರಿವರ್ ಮತ್ತು ಇನ್ನೊಂದು ಯಾವುದೋ ರಿವರ್ ಐತಿ, ಆ 2 ರಿವರ್ಗೂ ಕುಡ್ಸೋದು ಕೆಲಸ ಇದು ಮಾಡುತ್ತೆ. ಹಂಗೆ ಇಂಪಾರ್ಟೆನ್ಸ್ ವೈಸ್ ನೋಡಿದ್ರೆ ಭಾಳ ಇಂಪಾರ್ಟೆಂಟ್ ಐತಿ ಖಾರ್ದುಂಗ್ಲಾ ಪಾಸ್. ಬಟ್ ಭಾಳಷ್ಟು ಮಂದಿ ಬರೀ ಇದ್ರ ಆಲ್ಟಿಟ್ಯೂಡ್ ಸಂಬಂಧ ಫೇಮಸ್ ಐತೆ ಅಂತ ತಿಳ್ಕೊತಾರೆ. ಇಲ್ಲಿ ನೀವು ನೋಡ್ಬೋದು ಈತ ಸೈಡ್ ಕಂಪ್ಲೀಟ್ ಇದು ಏನು ಮೌಂಟೇನ್ ಐತಿ ಸ್ನೋಲಿ ಕವರ್ ಆಗೈತಿ. ಸೊ ಥಂಡಿನೂ ಅಷ್ಟೇ ಐತಿ. ಇಲ್ಲಿ ಭಾಳಷ್ಟು ಮಂದಿ ಹುಂಬಸುಳ ಮಕ್ಕಳು ಅನ್ಬೋದು ಇವ್ರಿಗೆ. ಅನ್ನೋದು ಬಿಟ್ಟು ಬೇರೆ ಆಪ್ಷನ್ ಸಿಗಂಗಿಲ್ಲ ಇವ್ರಿಗೆ ಹೇಳಕ್ಕೆ. ಯಾಕಂದ್ರೆ ಅದು ಸ್ನೋ ಐತಿ, ಇವ್ರ ಕಾಲಕ್ಕೆ ಸ್ಪೈಕ್ಸ್ ಇಲ್ಲ. ಇವ್ರು ಅಲ್ಲಿ ಹೋಗಿ ಫೋಟೋಸ್ ತೊಗೊಳಕ್ಕೆ ಅಷ್ಟು ತುದಿಗೆ ನಿಂದ್ರತ್ತಾರ. ಬೈ ಚಾನ್ಸ್ ಇವ್ರು ಇತ್ತ ಸೈಡ್ ಬಿದ್ದರೆ ಸೀದಾ ಅಲ್ಲಿ ಸಿಗ್ತಾರ, ಬೇರೆ ಕಡೆ ಎಲ್ಲೂ ಸಿಗಂಗಿಲ್ಲ, ಅಲ್ಲಿ ಸಿಗ್ತಾರ. ಅಲ್ಲಿಂದ ಮತ್ತೆ ಮ್ಯಾಗ ಹೋಗ್ತಾರೆ ಇವರು. ಯಾಕಂದ್ರೆ ಜೀವನ ತುಳಿಯಾಕಂತೂ ಪಾಸಿಬಲ್ ಇಲ್ಲ, ಕಲ್ಲು ಅದಾವು. ಸೊ ಅಷ್ಟು ರಿಸ್ಕ್ ತೊಗೊಂಡು ಫೋಟೋ ತೊಗೊಳಕ್ಕೆ ಯಾವತ್ತೂ ಹೋಗ್ಬೇಡ್ರಿ. ಏನೈತಿ ಇಲ್ಲೇ ನಿಂತು ಫೋಟೋ ತೊಗೊಂಡ್ರೆ ಸೇಮ್ ಸ್ನೋನ ಹಿಂದೆ ಬರುತ್ತೆ, ಅಲ್ಲಿ ನಿಂತು ತೊಗೊಂಡ್ರೆ ಸೇಮ್ ಸ್ನೋನ ಬರುತ್ತೆ. ಸೊ ಇವನ್ ಅಲ್ಲಿನೂ ನೀವು ನೋಡ್ಬೋದು ಹೆಂಗೆ ಅವರು ಫ್ಲ್ಯಾಟ್ ಚಪ್ಪಲ್ಸ್ ಹಾಕೊಂಡು ಫೋಟೋ ತೊಗೊಳಕ್ಕೆ ಟ್ರೈ ಮಾಡತ್ತಾರ. ಅದು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿರಿ ಪ್ಲೀಸ್. ಅಷ್ಟು ರಿಸ್ಕ್ ಯಾರು ತೊಗೋಬೇಡ್ರಿ ಫೋಟೋಸ್ ಸಂಬಂಧ. ಜಸ್ಟ್ ನೀವು ಇಲ್ಲೇ ನಿಂತು ತೊಗೊಂಡ್ರು ನಿಮ್ಗೆ ಅದೇ ಸ್ನೋ ಬರುತ್ತೆ. ಹಿಂದೆ ನೀವು ನೋಡ್ಬೋದು ಎಷ್ಟು ಸ್ನೋ ಐತೆ ಅಂತೇಳಿ. ಇಷ್ಟೊತ್ತನ ನಮ್ಮ ಜರ್ನಿ ಏನು ಚಾಲು ಆಗಿತ್ತು ಅದ್ರದೊಳಗೆ ಈಗ ನಮ್ಗೆ ಸ್ನೋ ಸ್ಟಾರ್ಟ್ ಆಗೈತಿ. ಈ ಮೌಂಟೇನ್ಗಳಿಗೆ ನೀವು ನೋಡ್ಬೋದು ಎಷ್ಟು ಅಂತೇಳಿ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬ್ರೋ ವಿಜಯ್ ವೆಲ್ಕಮ್ಸ್ ಯು ಟು ದ ಟಾಪ್ ಆಫ್ ದ ವರ್ಲ್ಡ್ ಮೈಟಿ ಖಾರ್ದುಂಗ್ಲಾ. ಆಲ್ಟಿಟ್ಯೂಡ್ 17,982. ಸೊ ನಾನು ಹೇಳ್ದಂಗೆ 17,892 ಫೀಟ್ ಅಬವ್ ಅದೀವಿ ನಾವು. ಒನ್ ಆಫ್ ದ ಹೈಯೆಸ್ಟ್ ಆಲ್ಟಿಟ್ಯೂಡ್ದೊಳಗೆ ಅದೀವಿ ಪ್ರೆಸೆಂಟ್ ಇರೋದ್ರೊಳಗೆ. ಸೊ ಇಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ನಮಗೆ ಉಮ್ಲಿಂಗ್ಲಾ ಸಿಗುತ್ತೆ. ಮೇ ಬಿ ಉಮ್ಲಿಂಗ್ಲಾ ಇನ್ನು 2 ದಿನ ಬಿಟ್ಟು ನಾವು ಹೋಗ್ತೀವಿ. ಪ್ರೆಸೆಂಟ್ ನಾವು ಬಂದಿರೋದು ಎಲ್ಲಕ್ಕಿಂತ ಹೈಯೆಸ್ಟ್ ಆಲ್ಟಿಟ್ಯೂಡ್ ಇದು 17,982. ನೆನಪಿಟ್ಕೋರಿ. ಅತ್ತ ಸೈಡ್ ಒಂದು ಟೆಂಪಲ್ ಐತಿ, ಅಲ್ಲಿ ನಾವು ಹೋಗಿಲ್ಲ. ನೀವು ಬೇಕಿದ್ರೆ ಇಲ್ಲಿ ಆರ್ಮಿ ವೆಹಿಕಲ್ಸ್ ಎಲ್ಲ ನೋಡ್ಬೋದು. ಅತ್ತ ಸೈಡ್ ಒಂದು ಟೆಂಪಲ್ ಐತಿ. ಹೆವಿ ಅಂದರೆ ಹೆವಿ ಟ್ರಾಫಿಕ್ ಐತಿ ಇಲ್ಲಿ. ಮತ್ತು
ಜಸ್ಟ್ ಈ ಒಂದು ಫ್ರೇಮ್ ಸಂಬಂಧ ಭಾಳ ಟ್ರಾಫಿಕ್ ಜಾಮ್ ಆಗುತ್ತೆ. ನೂಬ್ರಾ ವ್ಯಾಲಿಗೆ ಹೋಗೋ ರೋಡ್ದೊಳಗೆ ಖಾರ್ದುಂಗ್ಲಾ ಪಾಸ್ ಕಂಪ್ಲೀಟ್ ಮಾಡಿದ್ವಿ. ಸೊ ಈಗ ಖಾರ್ದುಂಗ್ಲಾ ಪಾಸ್ ನಮ್ದು ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ನಾವು ಹೋಗ್ತಿರೋ ಒಂದು ಡಿಸ್ಕಿಟ್ ಮಾನಿಸ್ಟ್ರಿ ಅಂತೇಳಿ ಒಂದು ಮಾನಿಸ್ಟ್ರಿ ಐತಿ. ಒಟ್ಟು ಇಲ್ಲಿಂದ ದೂರ ಐತದೆ. ಸೊ ನೋಡೋಣ ಆನ್ ದ ವೇ ಏನರ ಪ್ಲೇಸಸ್ ಸಿಕ್ಕರೆ ಅಲ್ಲಿ ನಿಂದಿರ್ತೀವಿ. ಇಲ್ಲಕ್ಕಂದ್ರೆ ಫಸ್ಟ್ ಇಲ್ಲಿಂದ ನಾವು ತೆಳಗೆ ಇಳಿಯೋದೈತಿ, ತೆಳಗೆ ಇಳಿತೀವಿ. ಬ್ಯಾಚುಲರ್ ಲೈಫ್ದೊಳಗೆ ಒಂದು ಏನು ಡ್ರೀಮ್ ಇರುತ್ತೆ, ಒಂದು ಸತ್ಯಾರ ಖಾರ್ದುಂಗ್ಲಾ ಪಾಸ್ದೊಳಗೆ ಬೈಕ್ ಹೊಡಿಬೇಕಂತೇಳಿ. ಅದಂತೂ ನಾವೆಲ್ಲರೂ ಕಂಪ್ಲೀಟ್ ಮಾಡ್ಕೊಂಡ್ವಿ ವಿತ್ ಝೀರೋ ಪ್ರಾಬ್ಲಮ್ಸ್. ಸೊ ಖಾರ್ದುಂಗ್ಲಾ ಪಾಸ್ ಲಿಂತ ಈಗ ತೆಳಗೆ ಇಳಿ ಆಗ್ತೀವಿ. ಆನ್ ದ ವೇ ರೋಡ್ ಇನ್ನು ಸೀನ್ಸ್ ನೋಡ್ಬೋದು ನೀವು, ರೋಡ್ ಹೆಂಗೈತೆ ಅಂತೇಳಿ. She stole a smile and my heart responded. She's everything I never knew I wanted. And money won't buy her happiness. Yeah, she's my kind of glamorous. Natural beauty, what it's all about. Tell something to ನಮ್ಮ ಗ್ರೂಪ್ದೊಳಗಿರೋ ಪ್ರತಿಯೊಬ್ಬನು ಬಹಳ ಹ್ಯಾಪಿ ಇದ್ದ. ಯಾಕಂದ್ರೆ ಎಲ್ಲರೂ ಫ್ಯಾಂಟಸೈಸ್ ಮಾಡಿರೋ ಡ್ರೀಮ್ ಇದು. ವರ್ಷಾನುಗಟ್ಟಲೆ ಲದಾಖಿಗೆ ಬೈಕ್ ಟ್ರಿಪ್ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದ. ಇವತ್ತು ಸಕ್ಸಸ್ ಆಗಿದ್ದ. ಅದ್ರ ಜೊತೆ ಖಾರ್ದುಂಗ್ಲಾ ನೋಡಿ ಮುಂದೆ ಹೊಂಟಿದ್ವಿ. ಎಲ್ಲರದು ಹೊಟ್ಟೆ ಈಗ ಭಾಳ ಜಾಸ್ತಿ ಹಸೆ ಆಗ್ತಿತ್ತು. ಯಾಕಂದ್ರೆ ನಾವು ಖಾರ್ದುಂಗ್ಲಾ ಟ್ರಾಫಿಕ್ ಅವಾಯ್ಡ್ ಮಾಡ್ಬೇಕಂತೇಳಿ ಮಾರ್ನಿಂಗ್ಲಿಂತ ಒಂದು ಕಡೆನೂ ಸ್ಟಾಪ್ ಮಾಡ್ಲಾರ್ದಂಗೆ ಡೈರೆಕ್ಟ್ ಖಾರ್ದುಂಗ್ಲಾಗೆ ಬಂದಿದ್ವಿ. ಈಗ ನೆಕ್ಸ್ಟ್ ಎಲ್ಲರೂ ಒಂದು ಕಡೆ ನಿಂತು ಈ ಥಂಡಿದೊಳಗೆ ಬಿಸಿ ಬಿಸಿ ನಾಷ್ಟ ಮಾಡಿದ್ರೆ ಎಲ್ಲರೂ ಮತ್ತೆ ಚೊಕ್ ಆಗ್ತೀವಿ. ನೋಡ್ಬೋದು ಸ್ವಲ್ಪ ಶಾಪ್ಸ್ನೂ ಅದಾವ ಇಲ್ಲಿ ನಿಮ್ಗೆ ಊಟ ಮಾಡೋಕೆ. ಇಲ್ಲ ಏನು ಚಾಗಿ ಬೇಕಿದ್ರೂ ನಿಮ್ಗೆ ಸ್ಟಾಪ್ಸ್ ಅದಾವು. ನಾರ್ತ್ ಪುಲ್ಲುದೊಳಗೆ ನಾ ಏನು ಊರ ಹೆಸರಿಂದ ಇಲ್ಲೇ ಬಾಜುಕ ಸ್ವಲ್ಪ ರೆಸ್ಟೋರೆಂಟ್ಸ್ ಇದ್ದು. ಹಂಗೆ ಮ್ಯಾಗಿ ಇಲ್ಲ ಟೀ ಏನಾರ ತೊಗೋಬೇಕಂತೇಳಿ ನಿಂತೀವಿ. ಪ್ರೆಸೆಂಟ್ 2 ಚೌಮೀನ್ 2 ಮೊಮೋಸ್ ಹೇಳಿವಿ. ನೋಡೋಣ ನಾವು ಎಷ್ಟು ಬಂದ್ರೆ ಅದಷ್ಟು ತೊಗೊಂಡು ಟೀ ತೊಗೊಂಡು ನಾವು ಇಲ್ಲಿಂದ ಬಿಡ್ತೀವಿ. ಇಲ್ಲಿಂದ ಬಿಟ್ಟರೆ ಡೈರೆಕ್ಟ್ ನೂಬ್ರಾ ವ್ಯಾಲಿ ಕಡೆ ಹೋಗ್ತೀವಿ. ನೂಬ್ರಾ ವ್ಯಾಲಿ ಕಡೆ ಬಿಸ್ಕಿಟ್ ಮಾನಿಸ್ಟ್ರಿ ಅಂತ ಏನು ಹೇಳಿದ್ದೆ ಅಲ್ಲೊಂದು ಹೋಗ್ಬೇಕು. ಅದಾದ ಕೂಡಲೇ ಸ್ಯಾಂಡ್ ಡೂನ್ಸ್ ಅಂತೇಳಿ ನಾ ಅದನ್ನು ಹೇಳಿದ್ದೆ, ಅಲ್ಲೊಂದು ಹೋಗ್ಬೇಕು. ಅವೆಲ್ಲ ಇವತ್ತು ಕವರ್ ಮಾಡೋಣ. ಮಾರ್ನಿಂಗ್ ಏನು ಲೇಟ್ ಆಗಿತ್ತು ಅದು ಟೈಮ್ ಅಂತೂ ಕವರ್ ಮಾಡ್ಕೊಂಡ್ವಿ. ಅದ್ರ ಸಂಬಂಧ ಸ್ಟಾಪ್ ತೊಗೊಂಡು ಏನಾರ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ನಿಂತೀವಿ. ಸೊ ಚೌಮೀನ್ ಹೇಳಿದ್ವಿ, ಚೌಮೀನ್ ಅಲ್ಲೊಂದು ಇಲ್ಲೊಂದು ಹಂಗೆ ಟ್ರೈ ಮಾಡಿ ನೋಡೋ ಸಂಬಂಧ ಹೇಳಿದ್ವು ನಾವು. ನಮ್ಮ ಗದಗಿಂದ ಚೈನೀಸ್ ಕಾರ್ನರ್ ನೂಡಲ್ಸ್ ಇದ್ದಂಗೆ ಐತಿ, ಜಾಸ್ತಿ ಫರಕ್ಕಿಲ್ಲ. ಮೊಮೋಸ್ ಅಂತೂ ಬಂದೈತಿ. ಮೊಮೋಸ್ ಟೇಸ್ಟ್ ಚಲೋ ಐತಂತ. ಮೊಮೋಸ್ ಚಲೋ ಐತಿ, ಟೇಸ್ಟ್ ಮಾಡ್ಕೊಂಡು. ನಾವು ಖಾರ್ದುಂಗ್ಲಾ ಅಂತೇಳಿ ರೆಸ್ಟೋರೆಂಟ್ ಇಲ್ಲೇ ಐತಿ ನಾರ್ತ್ ಪೋಲ್. ಸೊ ಹಿಂದೆ ನಾನು ನಾರ್ತ್ ಪೋಲು ಊರು ತೋರಿಸಿದೆ. ಅಲ್ಲಿ ಬಂದು ನಿಮ್ಮಲ್ಲಿ ಬೋರ್ಡ್ ನೋಡ್ಬೋದು. ನಾರ್ತ್ ಪುಲ್ಲು ಹೈಟ್ 16,000 ಫೀಟ್ದೊಳಗೆ ಐತಿ. ನಾವು ಖಾರ್ದುಂಗ್ಲಾ ರೆಸ್ಟೋರೆಂಟ್ದೊಳಗೆ ಸ್ನ್ಯಾಕ್ಸ್ ತೊಗೊಂಡ್ವಿ. ನಾವು ತೊಗೊಂಡಿದ್ದು ಚೌಮೀನ್ ಇತ್ತು ಮತ್ತು ವೆಜ್ ಮೊಮೋಸ್ ಇತ್ತು. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಚೌಮೀನ್ ಓಕೆ ಇತ್ತು, ಚೈನೀಸ್ ಕಾರ್ನರಿಂದ ನೂಡಲ್ಸ್ ಇದ್ದಂಗೆ ಇತ್ತು. ಮತ್ತು ಏನು ಮೊಮೋಸ್ ಇತ್ತು, ಮೊಮೋಸ್ ಏನು ಟೇಸ್ಟ್ ಭಾಳ ಚಲೋ ಇತ್ತು. ಮೊಮೋಸ್ ಎಲ್ಲರಿಗೂ ಭಾಳ ಮನಸ್ಸು ಬಂತು. ಇನ್ನೂ ಒಂದು ನಾನು ನಿಮಗಿಂದಲೇ ಏನು ಹೈಲಿ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಬಂದಾಗ ರೆಸ್ಟೋರೆಂಟ್ದೊಳಗೆ ಹುಚ್ಚರ ಕತೆ ಆರ್ಡ್ರ್ ಮಾಡೋಕ್ಕಿಂತ ಒಂದು ಸತಿ ಅವ್ರ ಮೆನ್ಯೂದೊಳಗಿಂದ ಪ್ರೈಸಸ್ ನೋಡಿರಿ. ಪ್ರೈಸಸ್ ಇರ್ಲಿಕ್ಕಂದ್ರೂ ನೀವು ಪ್ರೈಸಸ್ ಕೇಳ್ಕೊರಿ. ಯಾಕಂದ್ರೆ ನೀವು ಡೈರೆಕ್ಟ್ ತಿಂದ್ರೆ ಡೈರೆಕ್ಟ್ಲಿ ನಿಮ್ಗೆ 300 to 400 ಪ್ರೈಸ್ ಹಚ್ಬಿಡ್ತಾರೆ. ನೀವು ಮೊದಲಕ್ಕೆ ಕೇಳಿದ್ರೆ ಅದು 200 300 ಹಚ್ತಾರೆ. ಸೊ ಭಾಳ ಕಡೆ ಹಂಗೆ ಮಾಡ್ತಾರೆ. ನೀವು ಬಂದ್ರೆ ಅದು ಒಂದು ಸ್ವಲ್ಪ ಲಕ್ಷ ಕೊಟ್ಟು ಆರ್ಡ್ರ್ ಮಾಡಿರಿ ಏನು ಮಾಡೋದಿದ್ರು. ಇಲ್ಲಿಂತಂತೂ ನಾರ್ತ್ ಪುಲ್ಲು ಊರ್ಲಿ ನಾವು ಬಿಡಾತೀವಿ. ಇಲ್ಲಿಂತ ಈ ಊರು ತಳಗೆ ಇಳಿದ ಕೂಡ ನಮ್ಗೆ ATV ರೈಡ್ ಮತ್ತು ಜಿಪ್ಲೈನ್ ಅವೆಲ್ಲ ಸಿಗ್ತಾವೆ. ಸೊ ಅದು ಒಂದು ಟ್ರೈ ಮಾಡಬೇಕು. ಹಾಗೆ ವಾಟರ್ ಫ್ಲೋ ಇದೆ ಹಿಂದ್ಗಡೆ, ವ್ಯೂ ಇದೆ. ಮತ್ತು ಅಲ್ಲಿ ಯಾಕೆ ನೋಡೋಕೆ ಸಿಗ್ತದೆ ನಿಮಗೆ, ಭಾಳಷ್ಟು ಯಾಕೆ ಇದಾವೆ, ಹೋಗಿ ನೋಡ್ಬೋದು. ಖರುದಿದೆ दाग गिजित ಅದು ಒಂದೇ ಯಾಕೆ ಹಾಗೆ ಬಿಟ್ಟಿತ್ತು. ಇಲ್ಲೇ ಏನು ಸ್ಮಾರ್ಟಿ ಅಂತಂದು ಇವನು ಸ್ಮಾರ್ಟಿ ಅಂತ ಸ್ಮಾರ್ಟಿ ಅಲ್ಲ, ಇವನು ಶುಭ್ ಕರೆ ಶಾಟ್ನಿ. ಇಲ್ಲೇ ಮೋಮೋಸ್ ತಿನ್ನಕಂತ ಜೋರ್ ಮಾತಾಡು ಶಕ್ತಿ. ಶುಭ ಶಾಟ್ನಿ ಇಲ್ಲಿ ಹೋಟೆಲ್ ಅದಾವಂತ ಏನಾರ ಸ್ನ್ಯಾಕ್ಸ್ ತಿನ್ನಕಂತ ನಿಂತಿದ್ವಿ. ಮೋಮೋಸ್ ಭಾರಿ ಟೇಸ್ಟ್ ಇತ್ತು. ಆದ್ರೆ ಮೋಮೋಸ್ ಕೊಡೋಕ್ಕೆ ಇನ್ನೂ ಭಾರಿ ಇದ್ಲು. ಹಂಗಾಗಿ ಇಲ್ಲ ಅಷ್ಟು ಚಂದಿದ್ದಿಲ್ಲ ಇದ್ಲು ಒಂದು ಲೆಕ್ಕಕ್ಕೆ. ನಿನ್ನೆ ಲೇದೊಳಗೆ ಏನಿದ್ವಲ್ಲ, ಒಂದಕ್ಕೊಂದು ಮೆಚ್ಚುವಂತ ಒಂದು ಹ್ಯೂಮನ್ ಬೀಯಿಂಗ್ ಇದ್ರು. ದೇವರು ಹುಡುಗಿಯರಿಗೆ ಗ್ರೂಪ್ನಾಗ ದರಿದ್ರ ಅಂತ ಅದನ್ರಿ. ನಮ್ಮ
ಡ್ರೈವರ್ ನೋಡ್ಬಿಡ ಬೆಳೆ ನಗದೈತ್ರಿ ಅದು ನಗದು ಬಿಟ್ರೆ ಹೆಂಗೆ ಗೊತ್ತಿಲ್ಲ ರೀ ಅದಕ್ಕೆ ಇಲ್ಲಿ ನೋಡ್ರಿ ಇನ್ನೂ ನೋಡ್ರಿ ದರಿದ್ರ ಹೆಂಗೈತೆ ಅದು ದೇವ್ರ ಇಲ್ಲಿ ಹುಡುಗಿಯರಿಗೆ ಭಾಳ ಬ್ಯೂಟಿ ಕೊಟ್ಟಾನ. ಹಂಗಾಗಿ ನಾವು ಅದು ದೇವ್ರಿಂದ ಏನು ದೇವ್ರ ಕ್ರಿಯೇಷನ್ ಏನೈತಲ್ಲ ಅದು ಅಪ್ರಿಷಿಯೇಟ್ ಮಾಡತ್ತಾನ. ಅಪ್ರಿಷಿಯೇಟ್ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಅವ ಏನ್ರ ತಪ್ಪು ಹೇಳತ್ತಾನ ಅಂತೇಳಿ. ಅವ ದೇವ್ರದ್ದು ಸೃಷ್ಟಿ ಮೆಚ್ಚಾತಾನ. ಹಂಗೈತಿ ತಿಳ್ಕೊಂಡೇನು ಪಾಪ. ಹುಡುಗಿಯರ ಬಗ್ಗೆ ಅಷ್ಟೇ ಅಲ್ಲ ಹೇಳೋದು, ಇನ್ನೂ ಹುಡುಗಿಯರ ಇನ್ನೂ ಕಂಡಿಲ್ಲ. ಯಾಕಂದ್ರೆ ಮುಂಡಿಗೆ ಹಿಡಿತಾನ ಹುಡುಗ ಇಂಥ ಹುಡುಗ ಕಂಡೇ ಇಲ್ಲ ಅಂದ್ರೆ ಅದು ಹೆಂಗೈತಿ ಅದು ಹೆಂಗೈತಿ ಮದುವೆ ಆಗೈತೆ ಇವ ಕನ್ಯಾ ಕೊಡಲ್ಲ ಮತ್ತೆ ಅಂದ್ರೆ ಬರಗಾಲದೊಳಗೆ ಬೆಳೆದವ ಇವ ಹಂಗೇನಿಲ್ಲ. ಇವರು ಹಳ್ಳಿ ಹುಡುಗಿಯರು ಬೆಳಗಾವ ಅಲ್ಲ ಬರಗಾಲನಲ್ಲಿ ಬೆಳೆದವರು. ಇವ್ರದ್ದು ಹೆಂಗೈತೆ ಅಂತಂದ್ರೆ ಈಗ ಪುಟ್ಟದ ಕುಪ್ಪುಳ್ಸ ಅಂತೈತಿ ಸರ್ದು ವಯಸ್ಸು ಬಂದು ಪುಟ್ಟದ ಕುಪ್ಪುಳ್ಸ ಅಂತೈತಿ. ಹಿಂಗಾಗಿ ಎಲ್ಲಿ ನೋಡಿದ್ರು ಚಂದ ಐತಿ ಅನ್ಕೊಂಡು ಅಡ್ಡಾಡ ಅಂತೈತಿ. ಅದು ಏನು ಮಾಡಕ್ಕಾರ್ತಿಲ್ಲ. ನಮ್ಮ ಹುಡುಗರದು ನಮ್ಮ ಹುಡುಗನ ಮೇನ್ ಸ್ಪೆಷಾಲಿಟಿ ಐತೆ ಅಂದ್ರೆ ಗಾಡಿ ಹೊಡೆಯೋಕೆ ಸುಮ್ಮನೆ ಹೊಡೆಯಂಗಿಲ್ಲವ. ಚಂದ ಹುಡುಗಿಯರು ಬಂದ ಕೂಡಲೇ ನಮ್ಮ ಮಕ್ಕಳಿಗೆ ಚುಸ್ತಾನೆ ಚುಸ್ತಿರ್ತಾನೆ ಅವಂದು ತಪ್ಪಲ್ರಿ. ಅವ ಏನಂದ್ರ ದಯವಿಟ್ಟು ಎಲ್ಲಾ ವೀಕ್ಷಕರಿಗೆ ನಾ ಒಂದು ಮಾತು ಹೇಳಿಕ್ ಬಯಸ್ತೀನಿ. ಇದು ಏನೈತಲ್ಲ ಇದು ಎಲ್ಲ ಕಂಟೆಂಟ್ ಸಲುವಾಗಿ ಇವರೆಲ್ಲ ನನ್ಗೆ ಅಣ್ಣ ಇದು ಕಟ್ ಮಾಡ್ಬಿಡೋದು ಗದಗ ಹುಡುಗರು ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ಇವು ಎಲ್ಲ ಏನ್ ಮಾಡ್ಲಿಕ್ಕತ್ತಾರಲ್ಲ ಇವ್ರ ಕಂಟೆಂಟ್ ಸಲುವಾಗಿ ನನ್ನ ಮಾನ ಮರ್ಯಾದೆ ಹರಾಜು ಮಾಡಿ ಇವ್ರಿಗೆ ವ್ಯೂಸ್ ಬರೋಂಗೆ ಇವ್ರು ಮಾಡ್ಲಿಕ್ಕೆ ಹತ್ತಿದಾರ. ಅದು ಅವ್ರ ದುಡಿಮೆ, ನಾವು ಅದಕ್ಕೇನು ಹೇಳಕ್ ಬರಲ್ಲ. ವೀಕ್ಷಕರಾದಂಥವ್ರು ನೀವು ಇದೆಲ್ಲ ಸ್ವಲ್ಪ ತಲೆಗೆ ಇಟ್ಕೊಂಡು ಮುಂದೆ ಇಟ್ಕೊಂಡು ನನಗೆ ಜಡ್ಜ್ ಮಾಡಬೇಡ್ರಿ. ಅದು ಅಂದ್ರೆ ಮುಂದೆ ಕನ್ಯಾ ತಗೊಳ್ಳೋದು ಕೊಡೋದೈತಿ, ಅದಕ್ಕೆ ಹೆದರಾತನ. ದಯವಿಟ್ಟು ಜಡ್ಜ್ ಮಾಡಬೇಡ್ರಿ. ನಡಿತೈತಿ ಎಲ್ಲ ನಡಿತೈತಿ ನಮ್ಮ ಕಡೆ ಎಲ್ಲ ಅಂತ ಹುಡುಗರು ಗೊತ್ತಿಲ್ಲ. ಮನೆಗೆ ಹೊತ್ಕೊಳ್ಳೆ ಹೂವಿನ ಹಾರ ಹಾಕ್ಬೇಕು, ಚಪ್ಪಲಿ ಹಾರ ಹಾಕ್ಬೇಕು. She stole a smile and my heart responded. She's everything I never knew I wanted. ನಮ್ಮ ಎಲ್ಲರೂ ಹೊಟ್ಟೆ ಅಂತೂ ಇವತ್ತು ಫುಲ್ ಆಗಿದ್ದು. ಉಳಿದಿದ್ದೇನಂದ್ರೆ ಇವತ್ತಿನ 2 ಲೊಕೇಶನ್ ದೀಕ್ಷಿತ್ ಮಾನಿಸ್ಟ್ರಿ ಮತ್ತು ಸ್ಯಾಂಡ್ ಡ್ಯೂನ್ಸ್. ಇವು 2 ನೋಡಿ ನೂಬ್ರಾ ವ್ಯಾಲಿದೊಳಗೆ ಇವತ್ತಿಂದ ನಮ್ದು ಸ್ಟೇ ಇತ್ತು. ಲದಾಖಿಂದ ಒಂದು ಮೇನ್ ಥಿಂಗ್ ಏನಂದ್ರೆ ಇಲ್ಲಿ ಲ್ಯಾಂಡ್ಸ್ಕೇಪ್ಸ್ ಮತ್ತು ರೋಡ್ ಎಂಜಾಯ್ ಮಾಡ್ಕೊತ ಆರಾಮ್ ಗಾಡಿ ಓಡಿಸ್ಬೇಕು. ಅದ್ರ ಗತಿನ ನಾವು ಆರಾಮ್ ಗಾಡಿ ಓಡಿಸ್ಕೊಂತ ಪ್ರತಿಯೊಂದು ಲ್ಯಾಂಡ್ಸ್ಕೇಪ್ನು ಎಂಜಾಯ್ ಮಾಡ್ಕೊತ ಹೊಂಟಿದ್ವಿ. ಏನು ನಾರ್ತ್ ಫುಲ್ಲುಲಿಂತ ನಾವು ಬಿಟ್ಟಿದ್ವಿ. ಅಲ್ಲಿಂತ ರೋಡ್ ಸೈಕ್ ಲೆವೆಲ್ದೊಳಗೆ ಐತಿ. ನೀವು ನೋಡ್ಬೋದು ಆರ್ಮಿ ಕಾನ್ವಾಯ್ ವೆಹಿಕಲ್ಸ್ ಹೆಂಗೆ ಹೊಂಟಾವ ಅಂತೇಳಿ. ಸೊ ಇವನ್ ಇಷ್ಟ ಸೈಡ್ ನೇಚರ್ನು ಭಾಳ ಚಲೋ ಐತಿ. ವ್ಯೂ ಗಾಡಿ ಹೊಡ್ಯಾಕಂದ್ರು ಅಲ್ಟಿಮೇಟ್ ಫೀಲಿಂಗ್ ಕೊಡಾಕೈತಿದೆ. First time feeling rush. ಇಳುವಾಗ ರೋಡ್ ಚಲೋ ಇಲ್ಲ ನಿಲ್ತೀವಿ ಅಂತೇಳಿ ಅವಾಗಲ್ಲಿ ನಾಷ್ಟ ಕುಂತಾಗ ಇಳಿದು ಸ್ವಲ್ಪ ಕೆಳಗೆ ಇಳಿದ್ಕೂಡ ರೋಡ್ ಚಲೋ ಇಲ್ಲ, ಹುಷಾರು. ಕಂಪ್ಲೀಟ್ ಆಫ್ ರೋಡಿಂಗ್ ಆದ ಕೂಡ ಇಲ್ಲಿ ರಸ್ತೆದೊಳಗೆ ಒಂದು ಪಿಕ್ಚರ್ ನೋಡೋಕೆ ಸಿಕ್ಕೈತಿ. ಸೊ ಇಲ್ಲಿ ಮುಂದೆ 2 ಟ್ರಕ್ ಬಂದಾವು, ಇಲ್ಲಿ ಒಂದು ಟೆಂಪೋ ಟ್ರಾವೆಲರ್ ಐತಿ. ರೋಡ್ ಕಂಪ್ಲೀಟ್ಲಿ ಬ್ಲಾಕ್ ಆಗೈತಿ. ಒಂದು ಮಾತಾಡತ್ತಾರೆ ಎಲ್ಲರೂ. ಸೊ ಆದ್ರೆ ಜಗಳಾಡ್ಬೋದು. ಪಿಕ್ಚರ್ ಕಂಟಿನ್ಯೂ ಇರುತ್ತೆ, ನಮ್ಮ ಕಡೆನೂ ರೆಕಾರ್ಡಿಂಗ್ ಚಾಲೂ ಇರುತ್ತೆ. ನೋಡು ಇಬ್ರದ್ದು ಜಗಳ ಮುಗೀತು, ಪಿಕ್ಚರ್ ಕನ್ಕ್ಲೂಷನಿಗೆ ಬಂತು. ಟ್ರಕ್ದವ್ರು ತಾವಾಗಿ ಹಿಂದೆ ತೊಗೊಳತ್ತಾರ. ಯಾಕಂದ್ರೆ 2 ಟ್ರಕ್ ಅದಾವು, ನಮ್ಮ ಹಿಂದೆ ದುನ್ಯಾನ್ ವೆಹಿಕಲ್ ಅದಾವು. ಸೊ ನಮ್ಮ ಹಿಂದೆ ಒಂದು 50-60 ಗಾಡಿ ಅದಾವು. ಇಲ್ಲಿ ನೀವು ನೋಡ್ಬೋದು, ಇವು 2 ಟ್ರಕ್ ಸಂಬಂಧ ಇವ್ರು ಅಡ್ಡ ಹಾಕಿ ನಿಂತಿದ್ರು. ಇಷ್ಟ್ರ ಸಂಬಂಧ ಕಂಪ್ಲೀಟ್ ರೋಡ್ ಬ್ಲಾಕ್ ಆಗೋಗಿತ್ತು. ಸೊ ಫೈನಲಿ ಇವನು ಮುಂದೆ ತೊಗೊಂಡ, ಅವನು ಸ್ವಲ್ಪ ಹಿಂದೆ ತೊಗೊಂಡ್ರೆ ನಮ್ದು ರೋಡ್ ಕ್ಲಿಯರ್ ಆಯ್ತು. ಈಗ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್. ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್ದೊಳಗೆ ಸಿಕ್ಕೊಳ್ಳೋಂಗೈತಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ತಗೊಂಡು ಗಾಡಿ ನಿಂತಾವ ಅಂತೇಳಿ. ನೀವು ಎಷ್ಟು ತಗೊಂಡೈತೆ ಅಂತೇಳಿ. ಟ್ರಾಫಿಕ್ನು ಭಾಳ ಜಾಸ್ತಿ ಐತಿ. ಮತ್ತು ಅದ್ರ ಜೊತೆ ರೋಡಿನ ಹಾಲತ್ನು ನೀವು ನೋಡ್ಬೋದು ಹೆಂಗೈತೆ ಅಂತೇಳಿ. ಲದಾಖ್ ಬರತ್ತೀರಂದ್ರೆ ನೀವು ಆಫ್ ರೋಡಿಂಗ್ನು ಫೇಸ್ ಮಾಡಬೇಕು,
ಮತ್ತು ಹೈವೇಸ್ನು ಫೇಸ್ ಮಾಡ್ಬೇಕು, ಎಲ್ಲ ಫೇಸ್ ಮಾಡೋದೈತಿ. ಲದಾಖ್ ಅಂದ್ರೆ ಜಸ್ಟ್ ನೀವು ಹೈವೇ ಮೇಲೆ ಗಾಡಿ ಹೊಡ್ಕೊಂಡು ಹೋಗೋದಿಲ್ಲ, ಎಲ್ಲ ಫೇಸ್ ಮಾಡಿದ ಮೇಲೆ ನೀವು ಬ್ಯೂಟಿನೂ ಎಂಜಾಯ್ ಮಾಡ್ತೀರಿ, ಅಡ್ವೆಂಚರ್ನೂ ಎಂಜಾಯ್ ಮಾಡ್ತೀರಿ, ಮತ್ತು ಎಲ್ಲ ಎಂಜಾಯ್ ಮಾಡ್ತೀರಿ. ಇಲ್ಲೇನು ಜಿಪ್ಲೈನ್ ಇತ್ತು, ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈ ಆಲ್ಟಿಟ್ಯೂಡ್ ಜಿಪ್ಲೈನ್ ಇತ್ತು, ಬಟ್ ಪ್ರೈಸ್ 2500 rupees ಇತ್ತು. ಕಂಪ್ಲೀಟ್ಲಿ ನಾಟ್ ವರ್ದಿ ಅಂತೀನಿ ನಾನು. ನಮ್ಮ ಕಡೆ ವಂಡರ್ಲಾಕ್ ಹೋದ್ರನ್ನ 1000 ರೂಪಾಯಿಗೆ ಒಂದು ದಿನ ಪೂರ ಜಿಗಿದಾಡ್ಬೋದು, ಆದರೆ ಇವರು ಬರೀ ಒಂದು ಜಿಪ್ಲೈನಿಗೆ 2500 ರೂಪಾಯಿ ಚಾರ್ಜ್ ಮಾಡಾಕ್ತಾರೆ. ಸೊ ನನಗಂತೂ ವರದಿ ಅನ್ನಿಸ್ಲಿಲ್ಲ, ಬಟ್ ಸ್ವಲ್ಪ ಮಂದಿಗೆ ಚಾಯ್ಸ್, ಸ್ವಲ್ಪ ಮಂದಿಗೆ ವರ್ತ್ ಅನ್ನಿಸ್ಬೋದು. ಡಿಸ್ಕಿಟ್ ಮೊನಿಸ್ಟ್ರಿ ಅಂತೇಳಿ ನಾ ಇನ್ನೊಂದು ಲೊಕೇಶನ್ ಹೇಳಿದ್ದೆ, ಆ ಲೊಕೇಶನ್ ಕಡೆ ನಾವು ಹೊಂಟೀವಿ. ಈಗ ರೋಡ್ ಅಂತೂ ಭಾಳ ಖರಾಬ್ ಆಗತ್ತೈತಿ ಬರ್ತಾ ಬರ್ತಾ, ಮತ್ತು ರೋಡ್ ಮೇಲೆ ಧೂಳು ಜಗ್ ಜಾಸ್ತಿ ಐತಿ, ಕಂಪ್ಲೀಟ್ ನಮ್ಮ ಆಕಾರ ಚೇಂಜ್ ಮಾಡತ್ತೈತಿ. ಇದೇನು ಡಸ್ಟಿ ಸ್ಯಾಂಡ್ ಮತ್ತು ಸ್ಟೋನ್ಸಿಂದ ಇದೈತಿ ಮಿಕ್ಸ್ಚರ್, ಅದರ್ಲಿಂತ ಡಸ್ಟ್ ಪೂರ ನಮ್ಮ ಫೇಸ್, ಮಾಸ್ಕ್, ಡ್ರೆಸ್ ಎಲ್ಲಕ್ಕೆಲ್ಲ ಹಾಳು ಮಾಡೈತಿ. Stole a smile and my heart responded. She's everything I never knew I wanted. ಬಿಸ್ಕಿಟ್ ಗೋಂಪಾ ಅಂತೇಳಿ ಅದೇನು ಮೊನೆಸ್ಟ್ರಿ ಇತ್ತು, ಅದ್ರ ಸನಿ ಬಂದೀವಿ. ಬಟ್ ಇಲ್ಲೆಲ್ಲೂ ರೋಡ್ ಕಾಣವಲ್ತು, ಅದಕ್ಕೆ ಇತ್ತ ಸೈಡ್ ಇಲ್ಲಿ ಮ್ಯಾಗ್ ಐತದ. ಈಗ ಎಲ್ಲರೂ ಸೇರಿ ಅಲ್ಲೇ ಹೋಗ್ಬೇಕು ಮಾಡೀವಿ. ನಮ್ಮ ವಿನಯ್ ಹೇಳತ್ತಾನ ಇತ್ತ ಸೈಡ್ ಊರು ಐತಿ, ಅಲ್ಲಿ ಕೇಳ್ಕೊಂಡು ಹೋಗೋಣ ಅಂತೇಳಿ ಎಲ್ಲರೂ ಸೇರಿ ಊರಿಗೆ ಹೋಗಿ ಅಲ್ಲಿ ಯಾರಿಗಾರು ಕೇಳಿ ಅಲ್ಲಿಂದ ಮತ್ತೆ ನಾವು ಹೋಗ್ತೀವಿ. ಚಾಲು ಕರ್ಪ ಹನಿ ಈಗ ಬಂದಿದ್ದ ರೂಟ್ ಹಿಂಗೆ ಯೂಟರ್ನ್ ತೊಗೊಂಡು ಇಲ್ಲಿ ಕಮಾನ್ ಒಳಗೆ ಹಾಸಿ ನಾವು ಮ್ಯಾಗ ಬಿಸ್ಕಿಟ್ ಝೋಂಪಾ ಅಂತೇಳಿ ಏನು ಮೊನೆಸ್ಟ್ರಿ ಅಂದ್ವಿ ಅದ್ರ ಕಡೆ ಹೊಂಟೀವಿ. ಅಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಏನು ಸ್ಟ್ಯಾಚು ಐತಿ, ಅದು ಸ್ಟ್ಯಾಚು ಅಲ್ಲಿ ಮ್ಯಾಗ ಲೊಕೇಟ್ ಆಗೈತಿ. ಮ್ಯಾಗ ಸ್ಟ್ಯಾಚು ಕಾಣ್ತಿರ್ಬೋದು ನಿಮ್ಗೆ ಎಲ್ಲರಿಗೂ ವಿಡಿಯೋದೊಳಗೆ. ಅಲ್ಲಿ ತನಕ ನಾವು ಹೋಗೋದೈತಿ. ಈಗ ಫೈನಲಿ ಆಫ್ಟರ್ ಅ ಲಾಂಗ್ ಡ್ರೈವ್ ನಾವು ನಮ್ಮ ಡೆಸ್ಟಿನೇಷನಿಗೆ ರೀಚ್ ಆದ್ವಿ. ನಡ್ಬರ್ಕ್ 2 ಕಡೆ ಸ್ಟಾಪ್ ಮಾಡಿದ್ವಿ, ಬಟ್ ಏನೂ ಮಾಡಲಿಲ್ಲ. ಈಗ ಮತ್ತೆ ನಾವು ನಮ್ಮ ಡೆಸ್ಟಿನೇಷನ್ ಸನಿಗೆ ಬಂದ್ವಿ. I still get that first time feeling rush. She's laid back and catch you up. A real homebody, it's wonderful. ಬಿಸ್ಕಿಟ್ ಮೊನೆಸ್ಟ್ರಿದೊಳಗೆ ನಾವು ಎಂಟ್ರ್ ಆಗಿವಿ. ನೀವು ನೋಡ್ಬೋದು ಒಳಗಡೆ ಆ್ಯಂಬಿಯನ್ಸ್ ಹೆಂಗೈತೆ ಅಂತೇಳಿ. ಮೊನೆಸ್ಟ್ರಿ ಐತಿ, ಇದ್ರೊಳಗೆ ಬಂದ್ಕೊಳ್ಳಿ ನಿಮ್ಗೆ ಒನ್ ಟೈಪ್ ಜಾಪನೀಸ್ ವೈಬ್ ಅಥವಾ ಟಿಬೇಟಿಯನ್ ವೈಬ್ ಬರ್ತಾವೆ. ನೀವು ನೋಡ್ಬೋದು ಈವನ್ ಬಿಲ್ಡಿಂಗ್ಸ್ನು ಜಾಪನೀಸ್ ವೈಬ್ ಬರ್ತದಾವೆ. ಮತ್ತು ಇದೇನು ಟೆಂಪಲ್ ಐತಲ್ಲ, ಸಾರಿ ಇದೇನು ಮೊನೆಸ್ಟ್ರಿ ಐತಿ, ಇದನ್ನು ಜಾಪನೀಸ್ ಬೇಸ್ಡ್ ಟಿಬೇಟಿಯನ್ ಮೊನೆಸ್ಟ್ರಿ ಐತಿ. ನಾವು ಬಂದು ಡಿಸ್ಕಿಟ್ ಮೊನೆಸ್ಟ್ರಿ ರೀಚ್ ಆಗಿವಿ. ಅದ್ರದ್ದು ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು ಏನೈತೆ ಅಂಥೇಳಿ 2 ರೋಡ್ ಇದ್ದು, ಮತ್ತು ಇಲ್ಲೇ ಒಂದು ಬ್ಯೂಟಿಫುಲ್ ವಿಲೇಜ್ ಐತಿ. ಮೇ ಬಿ ಇವ್ರದ್ದು ಅದು. ಇದೇನು ಮೊನೆಸ್ಟ್ರಿ ಐತಿ ಕಂಪ್ಲೀಟ್ ಜಾಪನೀಸ್ ಸ್ಟೈಲ್ದೊಳಗೆ ಕಟ್ಟಿದ್ದೈತಿ. ಸೊ ಮೊನೆಸ್ಟ್ರಿ ಮುಂದೆ ಸಾಫ್ಟ್ ಫಿಶ್ ಆತಿದ್ದು, ಅದಕ್ಕೆ ಸಾಫ್ಟ್ ಫಿಶ್ ತಿನ್ಬೇಕಂತೇಳಿ ಬಂದೀವಿ. ನೋಡ್ಬೋದು ನೀವು, ಇದು ಸ್ಟ್ರಾಬೆರಿ ವೆನಿಲ್ಲ, ಇದು ಚಾಕೋ ವೆನಿಲ್ಲ. ಸೊ ನಾವು ಯಾವ್ದು ತೊಗೊಳ್ಳೋಣ? आई चॉकलेट चेक अब हनी तू खाते एक हो चुका दर्शन अंटे और एक चॉको वेनिला छेवा ಬೇಕಾ ನೈಟ್ ಚಂದಾಗಿ ಹೆಂಗು ಸ್ಟ್ರಾಬೆರಿ ಹೆಂಗೈತು? ಭಾಳ ಚಲೋ ಐತಿ, ಬೆಸ್ಟ್ ಐತಿ. ಚಾಕ್ಲೇಟ್ ನೋಡಿದ್ವಿ ನಾವು, ಒಂದು ಚಾಕ್ಲೇಟ್ ಪ್ಲಸ್ ಸ್ಟ್ರಾಬೆರಿ ವೆನಿಲಾ ಸ್ಟ್ರಾಬೆರಿ ಚಾಕ್ಲೇಟ್ ಆಕಾಶ್ ಟ್ರೈ ಮಾಡ್ಬೇಕಂತಿದ್ದ, ಅವಂಗೂ ಐಸ್ ಕ್ರೀಮ್ ಸಿಗ್ಲಿಲ್ಲ. ಅದು ಇದೇನು ದಿಸ್ಕಿಟ್ ಗೊಂಪಾ ಅಂಥೇಳಿ ಸ್ಟ್ಯಾಚು ಐತಿ, ಬುದ್ಧಾದ ಸ್ಟ್ಯಾಚು. ಇದು 108 ಫೀಟ್ ಟಾಲ್ ಸ್ಟ್ಯಾಚು ಐತಿ ಇದು ಬುದ್ಧಾದ. ಅದನ್ನು ಇಷ್ಟು ಹೈಟ್ದೊಳಗೆ, ಇಷ್ಟು ಹೈ ಆಲ್ಟಿಟ್ಯೂಡ್ದೊಳಗೆ ಇಷ್ಟು ದೊಡ್ಡದು ಸ್ಟ್ಯಾಚು ಕಟ್ಟ್ಯಾರಂದ್ರೆ ನೀವು ವಿಚಾರ ಮಾಡ್ಬೋದು ಎಷ್ಟು ಎಫರ್ಟ್ಸ್ಲಿ ಕಟ್ಟ್ಯಾರ ಅಂತೇಳಿ. ಈ ಸ್ಟ್ಯಾಚು ಏನು ರಿಪ್ರೆಸೆಂಟ್ ಮಾಡುತ್ತಂದ್ರೆ 3 ಮೇನ್ ಥಿಂಗ್ ರಿಪ್ರೆಸೆಂಟ್ ಮಾಡುತ್ತೆ. ಏನಂದ್ರೆ ಈ ದಿಸ್ಕಿಟ್ ವಿಲೇಜಿನ ಪ್ರೊಟೆಕ್ಷನ್, ಫರ್ದರ್ ವಾರ್ ಸ್ಟಾಪ್ ಮಾಡೋದು, ವಾರ್ ಮಾಡ್ಲಾರ್ದಂಗೆ ಪೀಸ್ ಮೇಂಟೈನ್ ಮಾಡಿ ಇರೋದು, ಮತ್ತು ಎಲ್ಲ ಕಡೆ ಪೀಸ್ ಹರಡಿಸೋದು ಇದ್ರದ್ದು ಮೇನ್ ಮೋಟೋ ಐತಿ. ಈ ಊರ್ದವ್ರು ಇದಕ್ಕೆ ಭಾಳ ವರ್ಷಿಪ್ ಮಾಡ್ತಾರೆ ಮತ್ತು ಇದಕ್ಕೆ ಭಾಳ ನಂಬ್ತಾರೆ. ಇದ್ರಲಿಂತ ದಿಸ್ಕಿಟ್ ವಿಲೇಜಿಂದ ಪ್ರೊಟೆಕ್ಷನ್ನು ಐತೆ ಅಂಥೇಳಿ ಭಾಳ ಮಂದಿ ಬಿಲೀವ್ ಮಾಡ್ತಾರೆ. 108 ಫೀಟ್ ಸ್ಟ್ಯಾಚು ನಾವೀಗ ನೋಡಕ್ಕೆ ಹೊಂಟೀವಿ. ಈ ಮೊನೆಸ್ಟ್ರಿದು ಹಿಸ್ಟ್ರಿ ಕೊಟ್ಟಾರ ಇಲ್ಲಿ ಓದ್ಬೋದು ನೀವು. ಹಿಸ್ಟ್ರಿ ಪಾಸ್ ಮಾಡಿ. ಎಂಟ್ರೆನ್ಸ್ ಏನೈತಿ 40 ರೂಪೀಸಿಂದ ಎಂಟ್ರೆನ್ಸ್ ಐತಿ, ಮತ್ತು ಕಂಪ್ಲೀಟ್ ಹಿಸ್ಟ್ರಿ ಇದ್ರದ್ದು ಇಲ್ಲಿ ಬರ್ದಿದ್ದೈತಿ. ನೀವು ಬೇಕಿದ್ರೆ ಸ್ಟಾಪ್ ಮಾಡಿ ಓದ್ಕೋಬೋದು.
थाचतो ಅಲ್ಲಿ ನಾವಾಗ ಏನು ತೋರಿಸಿದ್ದೆ ಒಂದು ವಿಲೇಜ್ ಟೈಪ್ ಬ್ಯೂಟಿಫುಲ್ ಕಟ್ಟಿದ್ದೈತೆ ಅಂತೇಳಿ ಇಲ್ಲೇ ಐತಿ ಅದ ಮೊನೆಸ್ಟ್ರಿ ಇವ್ರದ್ದು ಇದು ಐತಿ ಅದು ಎಕ್ಸಾಕ್ಟ್ ಬ್ಯಾಕ್ ಸೈಡ್ ನಿಮ್ಗೆ ಮೊನೆಸ್ಟ್ರಿ ಕಾಣುತ್ತೆ ಅದು ಪೂರ ಡೀಟೇಲ್ಸ್ ಇಲ್ಲೇ ನೀವು ಓದ್ಬೋದು ನಾನೇನು ಮೊನೆಸ್ಟ್ರಿ ಹೇಳತ್ತಿದ್ದೆ ಇತ್ತ ಸೈಡ್ ನೀವು ಮೊನೆಸ್ಟ್ರಿ ನೋಡ್ಬೋದು ಮತ್ತು ಏನು ಜಾಪನೀಸ್ ಥೀಮ್ಲೆ ಕಟ್ಟಿದ್ದೈತೆ ಅನ್ನತ್ತಿದ್ದೆ ಇಲ್ಲಿನೂ ನೀವು ನೋಡ್ಬೋದು ಕಂಪ್ಲೀಟ್ ಏನು ಜಾಪನೀಸ್ ಥೀಮ್ಲೆ ಇವ್ರು ಯೂಸ್ ಮಾಡಿ ಅವ್ರದ್ದು ಊರು ಕಟ್ಕೊಂಡಾರ ಪೂರ ಮತ್ತು ನೀವು ವಿಲೇಜಿನ ವ್ಯೂ ವಾಯ್ಸ್ ಹೋದ್ರೆ ಇಲ್ಲಿ ಡಿಸ್ಕಿಟ್ ವಿಲೇಜ್ ಐತಿ ಸೊ ಇದು ಪೂರ ವಿಲೇಜ್ ನೀವು ನೋಡ್ಬೋದು ಗ್ರೀನ್ರಿಲೇ ಕವರ್ ಆಗೈತಿ ಸರೌಂಡೆಡ್ ಬೈ ಮೌಂಟೈನ್ಸ್. Can't figure it out. I never thought that I would find someone that I can't resist. This might be as close to heaven as I will ever get. I see perfection and a heart of gold. Always got my attention. Beautiful soul. ಒಂದು ಏನು ಬುದ್ಧ ಸ್ಟ್ಯಾಚು ಬಗ್ಗೆ ಮಾತಾಡತ್ತಿದ್ದೆ 108 ಫೀಟ್ ಬುದ್ಧ ಸ್ಟ್ಯಾಚು ಅದು ಇಲ್ಲ ಇವಕ್ಕೆ ಏನಂತಾರೆ ಗೊತ್ತಿಲ್ಲ ಬಟ್ ಬಂದವರೆಲ್ಲರೂ ಸಾಲ್ಸಿರ ಇವಕ್ಕೆ ರೊಟೇಟ್ ಮಾಡ್ಕೊಂತ ಹೊಂಟಾರ ನಂಗೆ ಪ್ರಾಪರ್ ಅದ್ರದ್ದು ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಅದಕ್ಕೆ ಏನಂತಾರೆ ಅಂತೇಳಿ ಬಟ್ ಬಂದವ್ರು ಎಲ್ಲರೂ ಕಂಪಲ್ಸರಿ ಅದು ರೊಟೇಟ್ ಮಾಡ್ಕೊಂತ ಹೊಂಟಾರ. ಫೈನಲಿ ಬುದ್ಧ ಸ್ಟ್ಯಾಚು ಕಡೆ ನಾವು ಅರೈವ್ ಆಗಿವಿ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಐತಿದ್ದು ಸ್ಟ್ಯಾಚು ಅಂಥೇಳಿ ಒಂದೊಂದು ಡೀಟೇಲ್ಸು ಎಷ್ಟು ಮಸ್ತ್ ಅದ್ರ ಮೇಲೆ ಮಾಡ್ಯಾರ. ತೆಳಗೆ ಇಲ್ಲಿ ನೋಡ್ಬೋದು ನೀವು ಮೇ ಬಿ ಇದು ಒಂದು ಡ್ರ್ಯಾಗನ್ ಇರ್ಬೋದು. ತೆಳಗೂ ಎಷ್ಟು ಮಸ್ತ್ ಡಿಸೈನ್ ಮಾಡ್ಯಾರ ಇವರು. ಮತ್ತು ಏನು ಬುದ್ಧ ಮೇಲೆ ಏನು ಡಿಸೈನ್ ಮತ್ತು ಏನು ಪೇಂಟ್ ಕಾಂಬಿನೇಷನ್ ಐತಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಮ್ಯಾಗ್ನು ಅದ್ರದ್ದು ಏನು ಕ್ರೌನ್ ಐತಿ ಅದ್ರ ಮೇಲೆ ಡೀಟೇಲ್ಸ್ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ ಅಂಥೇಳಿ. ಇವನ್ ಕ್ರೌನ್ ಆಗಲಿ ಅದರದ್ದು ಇಯರಿಂಗ್ಸ್ ಆಗಲಿ ಐಸ್ ಭಾಳ ಮಸ್ತ್ ಮಾಡ್ಯಾರ. ಈವನ್ ಇದೇನು ಧೋತಿ ಇರುತ್ತೆ ಅದ್ರ ಮೇಲೇನು ಡೀಟೇಲ್ಸ್ ಭಾಳ ಚಂದ ಮಾಡ್ಯಾರ ಅವರು. ಸೊ ಬ್ಯಾಕ್ ಸೈಡ್ ಲಿಂಕ್ಸ್ ಅಂತೂ ನೀವು ನೋಡಿರಿ, ಇತ ಸೈಡ್ನು ನೋಡಿರಿ ಎಷ್ಟು ಚಂದ ಡಿಸೈನ್ ಮಾಡ್ಯಾರ ಅಂತೇಳಿ. ಇಷ್ಟು ದೊಡ್ಡ ಬುದ್ಧ ಜೊತೆ ನೀವು ಸಿಟಿ ಇಲ್ಲ ವಿಲೇಜ್ ಅಂತ ಹೇಳ್ಬೋದು. ಡಿಸ್ಕಿಟ್ ವಿಲೇಜ್ ನೋಡಿದ್ರೆ ಹೆಂಗೈತಿ. Someone that I can't resist. This might be as close to heaven as I will ever get. I see perfection and a heart of gold. Always got my attention. Beautiful soul. ಯಾಕೆ ಸುಮ್ಮನೆ ಕುಂತಿಲ್ಲ? ಸುಮ್ ಕುಂತಿಲ್ಲ ಹುಡುಗರ, ಸುಮ್ ಕುಂತೇ ಇಲ್ಲ. ಈಗ ನೋಡ್ರಿ ನೀವು ಚಸ್ಮಾ ಹಾಕೊಂಡ್ ಕುಂತಾರಂತ ತಿಳ್ಕೊಂಡ್ಬಿಡ್ಬೇಕು ಹುಡುಗರು. ನಮ್ಮ ಹುಡುಗರ ಸುಮ್ ಕುಂದ್ರ ಅಲ್ಲೇ ಅಲ್ಲ, ನೀವು 3 ಮಂದಿ ಚಶ್ಮಾ ಹಾಕೊಂಡ್ರಿ. ನೀವು ಹಾಕೊಂಡಿ ನೋಡಿ ಚಸ್ಮಾ. ನಾ ಕಂಟಿನ್ಯೂ ಹಾಕೊಂಡಿನಿ, ಒಂದು ಮುಂಜಾನೆ ಹಾಕೊಂಡಿವಿ. ನಾವು ಊರಿಗೆ ಬಂದಾಗಿಂದ ಹಾಕೊಂಡ್ ಕುಂತೀವಿ. ಹೌದು, ಹುಬ್ಳಿ ಏರ್ಪೋರ್ಟ್ ಸ್ವಲ್ಪ ಕಾಲ್ ಇಟ್ಟಿದ್ ನೋಡ ಅಲ್ಲೇ ಹೋಗಲ್ಲ ಹಾಕೊಂಡ್ಬಂದಿನಿ. ಸೌಕರ್ ನಮ್ಗೆ ಕರ್ದಾರಿಲ್ಲ, ನಾ ಯಾರು ಕುಂತ ನಮಗ್ ತೋರ್ಸಾಕತ್ತಾರ ಇಲ್ಲಿ ನೋಡಪ್ಪ. ಅಂದ್ರೆ ಗಾಡಿ ಭಾಳ ಹೊಡೆದಿಲ್ಲ ತೋರಿಸ್ರಿಪ್ಪ ಅಂದ್ರೆ ಇವ್ರು ಚಲೋ ಕೆತ್ತಿದ್ದು ತೋರ್ಸಾಕತ್ತಾರ. ಇವ್ರು ಶಿಲ್ಪಿಲ್ಲ, ಇವರೆಲ್ಲ ಬರೀ ಕರ್ಸ್ ಹುಡುಕ್ತಾರೆ ಇವ್ರು. ಹೇಳು ಏನ್ ಮಾಡ್ಬೇಕಿತ್ತು, ಯಾರ ಕಡೆ ಫೋಟೋ ತೆಗಿಸ್ಕೊಳ್ಳ, ಯಾರ ಕಡೆ ತಗೋಸ್ಕೊಳಪ್ಪ. ಎಲ್ಲಾರು ಮಾತಾಡ್ತೀರಿ, ಈ ಟ್ರಿಪ್ ಕ್ಯಾಪ್ಟನ್ ವಿನಯ್ ಶಿಡ್ಲಿಂಗ್ ಅದಾನ. ಕ್ಯಾಪ್ಟನ್ ಏನೇನಿಲ್ಲ, ಹೆಸರು ಹಾಳು ಮಾಡೋದು ಎಲ್ಲ ಮಾಡೋ ಮಾಡಿ. ಇವ ವೆಂಕು ಸೈಲೆಂಟ್ ಕಿಲ್ಲರ್. ಇವ ಎಲ್ಲ ಕಡೆ ಕಣ್ಣು ಆಡಿಸಿರ್ತಾನ, ಅದು ಸುಮ್ ಕುಂತಿರ್ತಾನೆ, ಎಲ್ಲೂ ಮಾತಾಡ. ಆಗಲೇ ಉತ್ತಮ್ ಏನಂದ, ನೀ ಏನು ರೆಕಾರ್ಡ್ ಮಾಡಿದೆ ಏನದು? ಏನದು ಬರೀ ತಂತಿ ಹಾಕೊಂಡು ಜಕ್ಕೊಂಡು ಬುಕ್ಕೊಂಡ್ರ ಅಂತ ಅಂದವ. ಏನ್ ಮಾತಾಡತ್ತಿಲ್ಲ ಹಿಂಗೆಲ್ಲ ನೀ ಏನ್ ಮಾತಾಡತ್ತಿ, ಅರ್ಥ ಆಗತ್ತದ. ಆಗಲಿ ನೀ ಹೆದ್ದು ಹೇಳಾಕೊಂತೀವ ನಾನು. ಈಗ ನಾ ಏನೋ ಹೆಚ್ಚಿಗೆ ಹೇಳಿದ ಅಂತಂದ್ರೆ ಕ್ಯಾಮ್ರಾ ಚಾಲು ಐತಪ್ಪ, ಮತ್ತೆ ಎಡಿಟ್ ಮಾಡಿ ಎಲ್ಲಕ್ಕಿಂತ ಫೇಮಸ್ ಇರೋದು ಸ್ಯಾಂಡ್ ಡ್ಯೂನ್ಸಿಗೆ ಹೋಗ್ತೀವಿ. ಸೊ ಸ್ಯಾಂಡ್ ಡ್ಯೂನ್ಸ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇಂಡಿಯಾಸ್ ಅಲ್ಲ ವರ್ಲ್ಡ್ಸ್ ಕೋಲ್ಡೆಸ್ಟ್ ಡೆಸರ್ಟ್ ಅದು. ಡೆಸರ್ಟ್ ಅಂದ್ಕೊಳ್ಳಿ ಎಲ್ಲರಿಗೂ ಏನು ಅನ್ನಿಸ್ಬೋದು, ಭಾಳ ಹೀಟ್ ಇರುತ್ತೆ, ಇಲ್ಲ ದುಬೈ ರಾಜಸ್ಥಾನ ಅಷ್ಟೇ ತಲೆಯಾಗಿ ಬರ್ಬೋದು. ಬಟ್ ಈವನ್ ಲದಾಖ್ದೊಳಗೂ ಒಂದು ಡೆಸರ್ಟ್ ಐತಿ, ಅದಕ್ಕೆ ಡ್ಯೂನ್ ಸ್ಯಾಂಡ್ಸ್ ಅಂತಾರೆ.
ಸೊ ವರ್ಲ್ಡ್ಸ್ ಕೋಲ್ಡೆಸ್ಟ್ ಡೆಸರ್ಟ್ ಅದ. ಸ್ಯಾಂಡ್ ಡ್ಯೂನ್ಸಿಂದ ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಪೆಷಾಲಿಟಿ ಏನಂದ್ರೆ ಅಲ್ಲಿ ನಿಮ್ಗೆ ಡಬಲ್ ಹಂಪ್ಡ್ ಕ್ಯಾಮಲ್ ಸಿಗ್ತಾವೆ. ಯೂಶ್ವಲಿ ಎಲ್ಲ ಕಡೆ ನೀವು ನೋಡಿದ್ದು ಸಿಂಗಲ್ ಹಂಪ್ಡ್ ಕ್ಯಾಮಲ್ ಇರ್ಬೋದು, ಬಟ್ ಇಲ್ಲಿ ನಿಮ್ಗೆ ಡಬಲ್ ಹಂಪ್ಡ್ ಕ್ಯಾಮಲ್ ಸಿಗ್ತಾವೆ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಸ್ಯಾಂಡ್ ಡ್ಯೂನ್ಸ್ ಇರುತ್ತೆ. ಅದಕ್ಕಿಂತ ಮೊದ್ಲಕ್ಕೆ ಇಫ್ ಪಾಸಿಬಲ್ ಡಿಸ್ಕಿಟ್ದೊಳಗೆ ನಿಂತು ಸ್ವಲ್ಪ ಏನ್ರಿ ಊಟ ಮಾಡ್ತೀವಿ ನಾವು. ಅದಕ್ಕಂದ್ರೆ ಇವತ್ತು ಊಟನ ಮಾಡಿಲ್ಲ, ಜಸ್ಟ್ ಏನು ನಾವು ಮೋಮೋಸ್ ಮತ್ತು ಚಾವ್ಮೀನ್ ತಿಂದಿದ್ವಿ, ಅದ್ರದೊಳಗೆ ಅಷ್ಟಕ್ಕೆ ನಡೆಸೀವಿ. ಸೊ ಫಸ್ಟ್ ಊಟ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು ಮಾಡಿವಿ. ನೋಡೋಣ ಇಫ್ ಪಾಸಿಬಲ್ ಡಿಸ್ಕಿಟ್ದೊಳಗೆ ಏನಾರ ಚಲೋ ಸಿಕ್ಕರೆ ಅಲ್ಲಿ ಊಟ ಮಾಡ್ತೀವಿ, ಆಮೇಲೆ ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ. She's everything I never knew I wanted, and money won't buy her happiness. Yeah, she's my kind of glamorous, natural beauty, what it's all about. Tell something to me, can't figure it out. I never ಹೇಳ್ದಂಗೆ ಡಿಸ್ಕೆಟ್ದೊಳಗೆ ಇಲ್ಲೇ PD ಕೆಫೆ ಅಂತೇಳಿ ಒಂದು ರೆಸ್ಟೋರೆಂಟ್ ಐತಿ. ಅಲ್ಲೇ ನಾವು ಊಟ ಮಾಡ್ಕೊಂಡ್ವಿ. ಊಟಕ್ಕೆ ನಾವು ಚಿಕನ್ ಫ್ರೈಡ್ ರೈಸ್ ಹೇಳಿದ್ವಿ, ಮೋಮೋಸ್ ಹೇಳಿದ್ವಿ, ಮತ್ತು ಪನ್ನೀರ್ ಪರೋಟ ಹೇಳಿದ್ವಿ. ಪನ್ನೀರ್ ಪರೋಟ ಮತ್ತು ಚಿಕನ್ ಫ್ರೈಡ್ ರೈಸ್ ಭಾಳ ಚಲೋ ಇತ್ತು, ಮತ್ತು ಮೋಮೋಸ್ನು ಭಾಳ ಚಲೋ ಇತ್ತು. ಬಟ್ ಸರ್ವಿಸ್ ಭಾಳ ಅಂದ್ರೆ ಭಾಳ ಲೇಟ್ ಇತ್ತು. ಆಲ್ಮೋಸ್ಟ್ ನಮ್ಗೆ 3 ಐಟಮ್ ಸರ್ವ್ ಮಾಡೋಕೆ 1.5 ತಾಸು ಮೇಲೆ ತೊಗೊಂಡಾರ. ಸೊ ಭಾಳ ಲೇಟ್ ಆಗ್ತಿತ್ತು. ಹೊಂಟಿದ್ದು ಸ್ಯಾಂಡ್ ಡ್ಯೂನ್ಸ್ ಅಂತೇಳಿ. ಸೊ ನಾ ಆವಾಗ್ಲಿಂತ ಹೇಳ್ಕೊತಿದ್ದೀನಿ, ಸ್ಯಾಂಡ್ ಡ್ಯೂನ್ಸ್ ವರ್ಡ್ಸ್ ಎಲ್ಲ ಇಡೀ ವರ್ಲ್ಡ್ದೊಳಗೆ ಎಲ್ಲಕ್ಕಿಂತ ಕೋಲ್ಡೆಸ್ಟ್ ಡೆಸರ್ಟ್ ಅಂಥೇಳಿ. ಸೊ ಈಗ ನೆಕ್ಸ್ಟ್ ನಾವು ಅಲ್ಲಿ ಹೊಂಟೀವಿ. ನೋಡೋಣ ಅಲ್ಲಿ ಏನೇನೈತೆ ಅನ್ನೋದು ಕಂಪ್ಲೀಟ್ ರೆಕಾರ್ಡ್ ಮಾಡಿ ವಿಡಿಯೋ ಮಾಡೋಣ. ಸೈಡ್ ಸನ್ರೈಸ್ ಹೆಂಗೆ ಬೀಳಾಗತ್ತಾವು ನೀವು ನೋಡ್ಬೋದು. ವ್ಯೂ ರೋಡ್ ಅಂತೂ ಮಸ್ತ್ ಐತಿ, ಬಟ್ ಹತ್ತ ಸೈಡಿಂದ ಏನು ವ್ಯೂ ಐತಿ ಸನ್ರೈಸ್ ಅಲ್ಲಷ್ಟೇ ಬೀಳಾತಾವು. ಇಲ್ಲೆಲ್ಲ ಕಂಪ್ಲೀಟ್ ಶ್ಯಾಡೋ ಐತಿ, ಬಟ್ ಅಲ್ಲಷ್ಟೇ ಸನ್ರೈಸ್ ಬೀಳಾತಾವು, ಬಿಸಿಲು ಐತಿ. ಸೊ ಮಸ್ತ್ ಅನ್ಸತೈತಿ. ಟೈಮ್ ನೋಡ್ಬೋದು ನೀವು 6:11 ಆಗೈತಿ. ಇನ್ನಾದರೂ ಎಷ್ಟು ಬೆಳಕೈತಿ, ಪ್ಲಸ್ ಇನ್ನಾದರೂ ಸನ್ ಆ್ಯಕ್ಟಿವ್ ಐತಿಲ್ಲ. ನೋಡ್ಬೋದು ಆಲ್ರೆಡಿ ಏನೈತಿ ಡೆಸರ್ಟ್ ಟೈಪ್ ಸ್ಯಾಂಡ್ ಸ್ಟಾರ್ಟ್ ಆಗೈತಿ. ಆಲ್ರೆಡಿ ಇಲ್ಲೇ ರೋಡ್ ಮೇಲೆಲ್ಲ ಸ್ಯಾಂಡ್ ಚಾಲೂ ಆಗೈತಿ. ನಿಮ್ಗೆ ಕಾಣ್ತಿರ್ಬೋದು ಉಸುಕತೆ. ಇಲ್ಲೆಲ್ಲ ಹತ್ತ ಸೈಡು ಕಂಪ್ಲೀಟ್ ಡೆಪಾಸಿಷನ್ಸ್ ಐತಿ, ಮತ್ತು ಇಲ್ಲೇನು ಕಂಪ್ಲೀಟ್ ಡೆಸರ್ಟ್ ಏರಿಯಾ ಐತಿ. ಹತ್ತ ಸೈಡ್ ಸ್ವಲ್ಪ ಜಾಸ್ತಿ ಕಾಣ್ತಿರ್ಬೋದು ನಿಮ್ಗೆ. ಸೊ ನಮ್ಮ ಟೀಮ್ ಮುಂದೋಗೈತಿ, ನಾವು ಮುಂದೋಗಿ ಅವ್ರಿಗೆ ಜಾಯ್ನ್ ಆಗ್ತೀವಿ. ಕಂಪ್ಲೀಟ್ ಹೆಂಗೆ ರಾಜಸ್ಥಾನ ಇಲ್ಲ ದುಬೈದೊಳಗೆ ನೀವು ವೀಡಿಯೋಸ್ ನೋಡಿರ್ಬೋದು ಡೆಸರ್ಟ್ ಹೆಂಗಿರುತ್ತೆ ಅಂತೇಳಿ. ಸೇಮ್ ಅದೇ ಟೈಪ್ ಐತಿ. ಬಟ್ ಒಂದು ಯುನೀಕ್ ಏನಂದ್ರೆ ಇಲ್ಲೇ ಇದು ಇರೋದು ಆಲ್ಟಿಟ್ಯೂಡ್ ಭಾಳ ಅಂದ್ರೆ ಭಾಳ ಹೈ ಐತಿ. ಪ್ಲಸ್ ಎಲ್ಲ ಡೆಸರ್ಟ್ದೊಳಗೆ ಕೋಲ್ಡ್, ಎಲ್ಲ ಡೆಸರ್ಟ್ದೊಳಗೆ ನಿಮ್ಗೆ ಬಿಸಿ ಇರುತ್ತೆ, ಮತ್ತು ಭಾಳ ಜಾಸ್ತಿ ಝಳ ಇರುತ್ತೆ. ಅಂದ್ರೆ ಈ ಡೆಸರ್ಟ್ ಭಾಳ ಕೂಲ್ ಇರುತ್ತೆ. ವರ್ಲ್ಡ್ ಕೂಲೆಸ್ಟ್ ಡೆಸರ್ಟ್. ಇಲ್ಲಿ ನೋಡಿದ್ರೆ ದೊಡ್ಡ ಜನಸಾಗರ ಐತಿ. ನೀವು ಬರೀ ಗಾಡಿ ನೋಡಿ ಲೆಕ್ಕ ಹಾಕ್ಬೋದು ಯಾವ ಜಾತ್ರೆ ಐತಿಲ್ಲ ಅಂತೇಳಿ. ಹಂಗನ್ಸೋ ಮಟ್ಟಿಗೆ ಲೈಫ್ದೊಳಗೆ ಫಸ್ಟ್ ಟೈಮ್ ಇರ್ಬೋದು ಡೆಸರ್ಟ್ ಒಳಗೆ ರಿವರ್ ನೋಡೋದು, ಪ್ಲಸ್ ಡೆಸರ್ಟ್ದೊಳಗೆ ಥಂಡಿ ನೋಡೋದು. ಯಾಕಂದ್ರೆ ಇದು ಒಂದು ಮೋಸ್ಟ್ ಯುನೀಕ್ ಡೆಸರ್ಟ್ ಐತಿ. ಈ ಡೆಸರ್ಟ್ದೊಳಗೆ ನಿಮ್ಗೆ ಒಂದು ಫ್ಲೋಯಿಂಗ್ ರಿವರ್ ಸಿಗುತ್ತೆ ಇಲ್ಲೇ ಬಾಜುಕ, ಪ್ಯೂರ್ ಐತಿ ಪೂರ ನೀರು. ಅದ್ರ ಜೊತೆನ ಇಲ್ಲಿದ್ದು ಕ್ಲೈಮೇಟ್ ಏನೈತಿ ಭಾಳ ಕೋಲ್ಡ್ ಐತಿ. ನಿಮ್ಗೆ ಇಡೀ ಜಗತ್ತದೊಳಗೆ ಎಲ್ಲೂ ಬೇರೆ ಕಡೆ ಇಂಥ ಡೆಸರ್ಟ್ ಎಲ್ಲೂ ಸಿಗಂಗಿಲ್ಲ. ಯಾಕಂದ್ರೆ ಇಡೀ ವರ್ಲ್ಡ್ದೊಳಗೆ ಇರೋದು ಇಂಥ ಡೆಸರ್ಟ್ ಇದು ಒಂದು. ಅದನ್ನು ನಮ್ಮ ಇಂಡಿಯಾದೊಳಗೆ ಲದಾಖ್ದೊಳಗೆ ಐತಿ. ಇಲ್ಲಿ ಆರ್ಚರಿ ಗೇಮ್ನು ಅವೈಲೇಬಲ್ ಐತಿ. ನೀವು ನೋಡ್ಬೋದು ಆರ್ಚರಿ ಗೇಮ್ಸ್ ಇತ್ತ ಸೈಡ್ ಅದಾವು. ಅತ್ತ ಸೈಡ್ ಐಸ್ ಐತಿ, ಇತ್ತ ಸೈಡ್ ಡೆಸರ್ಟ್ ಐತಿ, ಇತ್ತ ಸೈಡ್ ಮೌಂಟೇನ್ಸ್, ಇತ್ತ ಸೈಡ್ ರಿವರ್ ಅಂತ. ಆವಾಗ್ಲಿಂದ ಹೇಳತ್ತಿದ್ದೆಲ್ಲ ಲದಾಖ್ ಈಸ್ ಅನ್ಪ್ರಿಡಿಕ್ಟೇಬಲ್ ಅಂತೇಳಿ. ಖರೇನು ಏನೂ ಇಲ್ಲಿ ಪ್ರಿಡಿಕ್ಟ್ ಮಾಡೋಕೆ ಬರೋಂಗಿಲ್ಲ. ಜಸ್ಟ್ ಸುತ್ತಮುತ್ತಲು ನೋಡಿದ್ರೆ ನಿಮಗೆಲ್ಲ ಕಾಣ್ತಾವೆ. ಇಲ್ಲೇ ನೋಡ್ಬೋದು ನೀವು ಏನೇನೈತೆ ಅಂತೇಳಿ. ಫ್ರಮ್ ಸ್ನೋ, ಸ್ಯಾಂಡ್ ಟು ರಿವರ್ ಎಲ್ಲಕ್ಕೆಲ್ಲ ಇಲ್ಲೇ ಸಿಗುತ್ತೆ ನಿಮಗೆ. ನಾ ಏನು ಹೇಳಿದ್ದೆ ಡಬಲ್ ಹಂಪ್ಡ್ ಕ್ಯಾಮೆಲ್ಸ್. ಇಲ್ಲಿ ನೀವು ನೋಡ್ಬೋದು ಡಬಲ್ ಹಂಪ್ಡ್ ಕ್ಯಾಮೆಲ್ಸ್ ಎಷ್ಟೊಂಡದಾವ ಅಂತೇಳಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಡೆಸರ್ಟ್ ತನಕ ಕರ್ಕೊಂಡೋಗಿ ನಿಮ್ಗೆ ಒಂದು ರೌಂಡ್ ಹೊಡ್ಸ್ಕೊಂಬರ್ತಾರೆ. ಸೊ ಇಲ್ಲಿ ಇಷ್ಟೊಂದು ಕ್ಯಾಮೆಲ್ಸ್ ಅದಾವೆ. ಒಂದು ಯೂನಿಕ್ ಏನಂದ್ರೆ ಇದ್ರದ್ದು ಹೈಟ್ ಜಾಸ್ತಿ ಇಲ್ಲ, ಹೈಟ್ ಶಾರ್ಟ್ ಅದಾವೆ. ಬಟ್ ಹಂಪ್ ಏನದಾವು 2 ಅದಾವು. ಸೊ ಅದ್ರ ನಡಬರ್ಕ್ ಕುಂತು ಆರಾಮಾಗಿ ಎಲ್ಲರೂ ಒಂದೊಂದು ರೌಂಡ್ ಹೋಗ್ಬರತ್ತಾರ. ಸೊ ನೋಡೋಣ ಇಫ್ ಪಾಸಿಬಲ್ ನಾವು ಹೋಗ್ತೀವಿ. ನಾವು ಹೋಗಿ ಟಿಕೆಟ್ ತೊಗೊಂಬಂದೀವಿ. 490 ರುಪೀಸಿಗೆ ಒಂದು ಟಿಕೆಟ್ ಐತಿ. 10 ರೂಪಾಯಿ ದೊಡ್ಡ ಮನಸ್ಸು ಮಾಡಿ ಡಿಸ್ಕೌಂಟ್ ಮಾಡ್ಯಾರ. ಸೊ ಲದಾಖ್ದೊಳಗೆ ನೀವು ಇದೇನಾರ ಅಂದರೆ ಎಲ್ಲಕ್ಕೆಲ್ಲ ಕಾಸ್ಟ್ಲಿನೇ ಐತಿ.
ಯಾಕಂದರೆ ಇಲ್ಲಿ ಸೀಸನ್ ಇರೋದು 6 ಮಂತ್ಸ್. ಸೊ 6 ಮಂತ್ಸ್ ಮೇಲೆ ಇವ್ರದ್ದು ಬಂದಿರುತ್ತೆ. ಅದ್ರ ಸಂಬಂಧ ದಬ್ಬಾಶಿ ಕಾಸ್ಟ್ಲಿ ತೊಗೊತಾರಲ್ಲ. ಸೊ ನಮ್ಮ ಮನೆ ಕಡೆ ಏನು 30 ರೂಪಾಯಿಗೆ ಒಂದು ರೌಂಡ್ ಒಂಟಿ ಇರುತ್ತೆ, ಇಲ್ಲ 500 ರೂಪಾಯಿ ಕೊಟ್ಟು ಹೊಂಟಿವಿ ಡೆಸರ್ಟ್ದೊಳಗೆ. ನಾನು ಹನಿ ಹತ್ತಿ ಕುಂತೀವಿ. ಸೊ ಇನ್ನೊಂದು ನಾ ಹೇಳ್ದಂಗೆ ಇದಕ್ಕೆ ಡಬಲ್ ಹಂಪ್ ನೋಡ್ಬೋದು. ಅಲ್ಲೊಂದು ಐತಿ, ಇಲ್ಲೊಂದು ಹಂಪು. ನಾ ಕುಂತಿದ್ದ ಕ್ಯಾಮಲಿಗೂ ನೀವು ನೋಡ್ಬೋದು. ಇದು ಒಂದು ಹಂಪ್ ಐತಿ ಮತ್ತು ಇಲ್ಲೊಂದು ಹಂಪ್ ಐತಿ. ಸೊ ಡಬಲ್ ಹಂಪ್ಡ್ ಕ್ಯಾಮಲ್ ಇದ್ರ ಸಂಬಂಧ ಫೇಮಸ್. ಇಲ್ಲೆಲ್ಲ ನೋಡ್ಬೋದು. ಸ್ಪೆಷಾಲಿಟಿ ಏನಂದ್ರೆ ಈ ಕ್ಯಾಮಲ್ಸ್ ಈಗ ಇಲ್ಲಿದ್ದು ಥಂಡಿ ಮತ್ತು ಇಲ್ಲಿ ಥಂಡಿ ಸಸ್ಟೈನ್ ಮಾಡ್ಕೊಳಕ್ಕಂತೇಳಿ ಡಬಲ್ ಹಂಪ್ಸ್ ಕೊಟ್ರೆ ಒಂದು ಟೈಪ್ ಹೈಬ್ರಿಡ್ ಅನ್ಬೋದು ನೀವು, ಇಲ್ಲ ಒಂದು ಸ್ಪೆಷಲ್ ಟೈಪಿನ ಕ್ಯಾಮಲ್ಸ್ ಅನ್ಬೋದು. ಯೂಶ್ವಲಿ ನೀವು ನೋಡಿದ್ದು ಎಲ್ಲ ಸಿಂಗಲ್ ಹಂಪ್ ಇರ್ತಾವೆ, ಬಟ್ ಇಲ್ಲಿ ಡಬಲ್ ಹಂಪ್ ಅದಾವೆಲ್ಲ. ನಮ್ದು ರೈಡ್ ಸ್ಟಾರ್ಟ್ ಆಗತೈತಿ. ನಮ್ಮ 2 ಕ್ಯಾಮಲ್ ಲವ್ ಮಾಡತ್ತಾವು, ನೀವು ನೋಡ್ಬೋದು. ಹನಿನೂ ಇಲ್ಲೇ ಅದಾನ. ವಿನ್ನೆ ಅತ್ತ ಊಟಾಡದ್ದೆ ಹಮಾರ ಬೋಲಿಸ್ ದರ್ಶನ್. ಹಾಂ ಡೆಸರ್ಟ್ದೊಳಗೆ ಕ್ಯಾಮೆಲ್ ರೈಡಿಗೆ ಹೊಂಟಿವಿ. ಮಸ್ತ್ ಮಜಾ ಬರತೈತಿ. ಚೈಲ್ಡ್ಹುಡ್ದೊಳಗೆ ಮನೆ ಕಡೆ ಅಂತೂ 100 ಸತಿ ಮಾಡೀನಿ, ಅಂದ್ರೂ ಇಲ್ಲಿ ಯಾಕೆ ಮಜಾ ಬರತೈತಿ. ಸೈಡ್ ನೀವು ನೋಡ್ಬೋದು ಕಂಪ್ಲೀಟ್ ಡೆಸರ್ಟ್ ಏರಿಯಾ ಐತಿ. ನಾನು ಮಾರ್ನಿಂಗ್ಲಿಂದ ಹೇಳತ್ತಿದ್ದೆ ಕಂಪ್ಲೀಟ್ ಡೆಸರ್ಟ್ ಹೆಂಗೈತೆ ಅಂಥೇಳಿ. ಐತಾ ಸೈಡ್ ಮಂದಿ ಕುಂತು ಆರಾಮ್ ರಿಲ್ಯಾಕ್ಸ್ನು ಮಾಡತ್ತಾರ. ಬಟ್ ನಾವು ಕ್ಯಾಮೆಲ್ ರೈಡ್ ತೊಗೊಂಡಿವಿ. ಸೊ ಯುನೀಕ್ ಎಕ್ಸ್ಪೀರಿಯನ್ಸ್. ಒಂದೊಂದು ಸತಿ ಎಕ್ಸ್ಪೀರಿಯನ್ಸ್ ಚಲೋ ಇದ್ದಾಗ ಪ್ರೈಸ್ ಮ್ಯಾಟ್ರ್ ಆಗಂಗಿಲ್ಲ. ಸೊ ಅದ್ರ ಸಂಬಂಧ 500 ರೂಪೀಸ್ ಕೊಟ್ವಿ. ಈ ಡೆಸರ್ಟಿಂದ ಎಕ್ಸ್ಪೀರಿಯನ್ಸ್ ಕ್ಯಾಮೆಲ್ ಮೇಲೆ ಮಾಡಿದ್ರೆ ಚಲೋ ಅಂಥೇಳಿ ಕ್ಯಾಮೆಲ್ ಮೇಲೆ ಮಾಡತ್ತೀವಿ. ಹತ್ತ ಸೈಡಿಂದ ನೋಡ್ಬೋದು, ಅಲ್ಲೇ ಬಿಸಿಲು ಬೀಳತೈತಿ ಮತ್ತು ಇಲ್ಲಿದ್ದ ಡೆಸರ್ಟ್ ವ್ಯೂ ವಿತ್ ಮೌಂಟೇನ್ಸ್. ಸೊ ಕ್ಲೈಮೇಟ್ ನೋಡ್ಬೋದು ನೀವು ಎಷ್ಟು ಮಸ್ತ್ ಐತೆ ಅಂತೇಳಿ. ಮುಂದೆ ಹತ್ತ ಸೈಡ್ ಬಿಸಿಲು ಐತಿ, ಇವನ್ ಇತ್ತ ಸೈಡ್ನು ಬಿಸಿಲು ಎಂತ ಮಸ್ತ್ ಐತಿ. ಸ್ಯಾಂಡ್ ನೋಡ್ಬೋದು, ಬೇಕಿದ್ರೆ ಕನ್ಫರ್ಮ್ ಮಾಡ್ಕೊರಿ ಡೆಸರ್ಟ್ ಹೌದನೋ ಅಲ್ಲ ಅಂಥೇಳಿ. ಸೊ ಈ ವ್ಯೂ ವಿತ್ ಡೆಸರ್ಟ್ ಸಿಗೋದು ಭಾಳ ರೇರ್. ಹೇಳ್ದಂಗೆ ವ್ಯೂ ಅಂತೂ ಒನ್ ಆಫ್ ದ ಬೆಸ್ಟ್ ಇತ್ತು ಮತ್ತು ಎಕ್ಸ್ಪೀರಿಯನ್ಸ್ನು ಒನ್ ಆಫ್ ದ ಬೆಸ್ಟ್ ಇತ್ತು. ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಒಂದು ಸತಿ ಬಂದು ಟ್ರೈ ಮಾಡಿರಿ ಅಂತೇಳಿ. ಯಾಕಂದ್ರೆ ನಿಮ್ಗೆ ಇಂಥ ಚಾನ್ಸ್ ಬರೇ ಸಿಗಂಗಿಲ್ಲ. ಸೊ ಒಂದು ಸತಿ ಎಕ್ಸ್ಪೀರಿಯನ್ಸ್ ಮಾಡೋದಿರುತ್ತೆ, ಮಿಸ್ ಮಾಡಲಾರ್ದಂಗೆ ಮಾಡಿರಿ. ಇಲ್ಲಿ ತನಕ ಬಂದಿರ್ತೀರಂದಮೇಲೆ ಇದು ಒಂದು ಮಿಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಮೋರ್ ದೆನ್ ಕ್ಯಾಮೆಲ್ ರೈಡ್ ವ್ಯೂ ಇಂಪಾರ್ಟೆಂಟ್ ಐತಿ ಮತ್ತು ಡೆಸರ್ಟ್ ಇಂಪಾರ್ಟೆಂಟ್ ಐತಿ. ಸೊ ನಮ್ಮ ಆಕಾಶ ಮತ್ತು ದರ್ಶನ್ ಇಬ್ಬರು ಪಾಪ ಓಡ್ಕೊಂಡು ಬಂದು ನಮ್ಮ ಸಂಬಂಧ ವಿಡಿಯೋ ತೆಗ್ದಾರ. ಇಬ್ರಿಗೂ ಥ್ಯಾಂಕ್ಸ್. ಹನಿ ಏನು ಮಾಡಿದೆಲ್ಲೋ ಶಿವಾಜಿ. ಹೋಲಿ ಬಿಡು ಮಾರ, ನಂಗೆ ಎತ್ತೋಗ್ದಿತ್ತು ತಗೋನು. लास्ट में ऑमलेट अच्छी लास्ट में लापे भाई ಎಲ್ಲ ಕರೆಕ್ಟ್ ಮಾಡಿದ್ದೆ. ಲಾಸ್ಟಿಗೆ ಲಾಪೆ ಆಮ್ಲೆಟ್ ಹಾಕಿದ್ದೀನಿ ನೋಡಿ. ನಿನ್ನಿದ ಡೇ ಹೆಂಗೆ ಫ್ಲಾಪ್ ಆಗಿತ್ತು ಹಂಗೆ ಇವತ್ತಿಲ್ದ ಡೇ ಅನ್ನಾಹುತ್ ಸಕ್ಸಸ್ಫುಲ್ ಆಯ್ತು. ಯಾವ್ಯಾವ ಡೆಸ್ಟಿನೇಷನ್ ತಲೆಗೆ ಇಟ್ಕೊಂಡಿದ್ವಿ ಪ್ರತಿಯೊಂದು ಡೆಸ್ಟಿನೇಷನ್ ಕವರ್ ಮಾಡೀವಿ ಇವತ್ತು. ಮತ್ತು ಇನ್ನೂ ಬೆಳಕಿರೋ ಮಟ್ಟಿಗೆ ಎಲ್ಲ ಕವರ್ ಮಾಡೀವಿ, ಎಲ್ಲ ಎಂಜಾಯ್ ಮಾಡೀವಿ. ಸೊ ಇಲ್ಲಂತರೂ ನಮ್ಗೆ ಎಷ್ಟೊತ್ತನ ಬೇಕು ಅಷ್ಟೊತ್ತನ ಚಿಲ್ ಮಾಡಿ ಇಲ್ಲಿಂದ ಮೇ ಬಿ ಒಂದು 5 ಕಿಲೋಮೀಟರ್ಸ್ ನಮ್ಮ ರೂಮ್ ಐತಿ, ಅಲ್ಲಿ ಹೋಗಿ ಇವತ್ತಿಂದ ಡೇ ಕ್ಲೋಸ್ ಮಾಡ್ತೀವಿ. ಫೈನಲಿ ನಮ್ದೇನು ಕ್ಯಾಂಪ್ ಸೈಟ್ ಇತ್ತು, ಕ್ಯಾಂಪ್ ಸೈಟ್ ಕಡೆ ಬಂದ್ವಿ. ಏನು ನಾವು ಲಾಸ್ಟ್ ಲೊಕೇಶನ್ ಇತ್ತು ಸ್ಯಾಂಡ್ ಡ್ಯೂನ್ಸ್ ಅಂತೇಳಿ, ಅಲ್ಲಿಂದ ಹಾರ್ಡ್ಲಿ ಒಂದು 2 to 3 ಕಿಲೋಮೀಟರ್ಸ್ ಇತ್ತು. ನಮ್ಮ ಟೆಂಟ್ ಸ್ಟೇಗೆ ಬಂದ್ವಿ ನಾವು. ಕ್ಯಾಂಪಿಂಗ್ ಐತಿ, ಒಂದು ರೂಮ್ ತೋರಿಸ್ತೀನಿ ಹೆಂಗೈತೆ ಅಂಥೇಳಿ. ಈ ಥರ ರೂಮ್ಸ್ ಅದಾವು ನೀವು ನೋಡ್ಬೋದು. ಮತ್ತು ಇಷ್ಟು ಬಾತ್ರೂಮ್ ಏರಿಯಾ ಐತಿ. ಇವತ್ತಿನ ಡೇ ಅಂತೂ ಕಂಪ್ಲೀಟ್ ಆದಂಗೆ ಆತ. ವಿಡಿಯೋ ಮನಸ್ಸು ಬಂದಿದ್ರೆ ವಿಡಿಯೋ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನಮ್ದು ಆಕಾರ ನೋಡ್ಬೋದು ನೀವು, ಆಕಾರ ಹೆಂಗಾಗ್ಯಾವ ಅಂಥೇಳಿ. ಮತ್ತು ನೀವೇನಾರು ಲದಾಖ್ ಬರ್ತಿದ್ರೆ ನಾವು ಯಾವ್ಯಾವ ಪ್ಲೇಸಸ್ ಕವರ್ ಮಾಡೀವಿ, ಇವ ಪ್ಲೇಸಸ್ ನೀವು ಕವರ್ ಮಾಡಿ
ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು.